ಒಂದೇ ನಿಮಿಷ. ನಾವೇನ್ ಮಾಡಿದೀವಿ, ಇದನ್ನ ಇಗ್ನೋರ್ ಮಾಡಿದೀವಿ ಅಂದ್ರೆ ಲೆಕ್ಕಕ್ಕಿಲ್ಲ. ಇರ್ಬೋದೇನೋ ಋಷಿ ಮುನಿಗಳಿಗೆ, ತಪಸ್ವಿಗಳಿಗೆ, ಸಾಧಕರಿಗೆ ಮಾತ್ರ ಅನ್ನೋ ಒಂದು, ಅವರಿಗೆ ಮಾತ್ರ ಈ ರೇಖಿ ಮಾಡ್ಬೇಕು, ಅವರೆಲ್ಲ ಕಲಿಸುವಂತವ್ರು. ನಮ್ಗೇನೋ ಒಂದು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ, ಅಷ್ಟೇ ಸಾಕು ಅನ್ನೋ ಲೆವೆಲಿಗೆ ನಾವೆಲ್ಲ ಬಂದ್ವಿ ಅಲ್ವಾ. ಹಾಗಾಗಿ ಏನ್ ಮಾಡಿದ್ವಿ ಅಂದ್ರೆ, ಇದನ್ನ ಕಲಿಯುವಂತದ್ದು, ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಸಾಕಷ್ಟು ಏನ್ ಮಾಡಿದ್ವಿ, ಕಡಿಮೆ ಮಾಡಿದ್ವಿ. ಯಾರಿಗೋ ಸಾಧಕರು ಇರ್ಬೇಕು, ನಮ್ಮಂತವ್ರಿಗೆಲ್ಲ ಅಲ್ಲ ಅಂತ ಹೇಳಿ ಎಷ್ಟೊಂದ್ ಜನ ಏನ್ ಮಾಡಿದ್ವಿ, ಇದ್ರ ಬಗ್ಗೆ ಏನೋ ಇರ್ಬೇಕದು ಅಂತ ಹೇಳಿ ಇದ್ ಮಾಡಿದ್ವಿ. ಆದ್ರೂ ಇತ್ತೀಚಿನ ದಿನಗಳಲ್ಲಿ ಏನಾಯ್ತು ಅಂದ್ರೆ, ಸಾಕಷ್ಟು ಜನರಿಗೆ ಇದನ್ನ ಕಲಿಬೇಕು, ತಿಳ್ಕೊಳ್ಳುವಂತ ಕುತೂಹಲ ಇತ್ತು. ಆ ಕುತೂಹಲದಲ್ಲಿ ತಾವೆಲ್ಲರೂ ಇವತ್ತೇನಾಗಿದ್ರಿ, ಈ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಲ್ವಾ? ಆಮ್ ರೈಟ್? ಎಸ್ ಆರ್ ನೋ? ವಿರೂಪಾಕ್ಷ ಸರ್, ಹೌದಲ್ವಾ? ಓಕೆ. ಸೊ ಇಲ್ಲಿ ನಾವು ಈ ನಿಟ್ಟಿನಲ್ಲಿ ನಾವು ನಮ್ಮ ಭಾರತದ ಒಂದು ಭಾರತೀಯ ಒಂದು ಏನು ಅಂದ್ರೆ, ಇದು ನಮ್ಮದೇ ಆದಂತ ವಿದ್ಯೆ ಆಗಿದೆ ರೇಖಿ ಎನ್ನುವಂಥದ್ದು. ಆ ಪ್ರಯತ್ನವನ್ನ ತಿಳಿಸಿ ಇದನ್ನ ಕಲಿಸಿಕೊಡುವಂತ ಒಂದು ಪ್ರಯತ್ನವನ್ನ ನಮ್ಮ ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಈ ಒಂದು ರೇಖಿ ಫಸ್ಟ್ ಲೆವೆಲ್ ನ ಕೋರ್ಸ್ ಏನ್ ಕೊಡ್ತಾ ಇದೀವಲ್ವಾ, ಇದೇ ಒಂದು ಉದ್ದೇಶಕ್ಕೆ ಕೊಡ್ತಾ ಇದೀವಿ. ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಪ್ರತಿಯೊಬ್ರುನು ಪ್ರತಿಯೊಂದು ಮನೆಯಲ್ಲೂ ರೇಖಿಯ ಬಗ್ಗೆ ಅಟ್ಲೀಸ್ಟ್ ಬೇಸಿಕ್ ಇದ್ರ ಬಗ್ಗೆ ಗೊತ್ತಿರ್ಬೇಕು. ಫಸ್ಟ್ ಲೆವೆಲ್ ಅಂತ ಏನ್ ಹೇಳ್ತಾರೋ ಇದನ್ನ ಎಲ್ರು ತಿಳ್ಕೋಬೇಕು ಅನ್ನುವಂಥದ್ದು ನಮ್ಮ ನಿವೇದಿತಾ ಹೂಗ ಟ್ರೈನರ್ಸ್ ಅಕಾಡೆಮಿಯ, ಅದರಲ್ಲೂ ಇದರ ಸಂಸ್ಥಾಪಕರಾಗಿರುವಂತಹ ಶ್ರೀದೇವಿ ಅಮ್ಮ, ಶ್ರೀದೇವಿ ಹೂಗಾರ್ ಅಂತ ಹೇಳಿ, ಇವ್ರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ರೇಖಿ ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ, ಹಾಗೆ ನನ್ನ ಕೋಚ್ ಕೂಡ ಆಗಿದ್ದಾರೆ ಅವರು. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ, ಅವ್ರದ್ದೊಂದು ಒಂದು ಏನು ಅಂದ್ರೆ, ಅವ್ರದ್ದು ಆಸೆ ಇತ್ತು, ಒಂದು ಕನಸಿತ್ತು. ಏನು ಅಂತ ಹೇಳಿದ್ರೆ, ರೇಖಿ ಅಂತಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಇದು ಎಲ್ಲರಿಗೂ ಗೊತ್ತಾಗ್ಬೇಕು, ರೇಖಿ ಅಂದ್ರೆ ಹಿಂಗೆ ಬರುತ್ತೆ, ಇದೇ ರೀತಿನೇ ಇರುತ್ತೆ ಅಂತೇಳಿ. ಅದ್ರಲ್ಲಿ ಮುಂದುವರಿಬೇಕು, ಸಾಕಷ್ಟು ಇದನ್ನ ತಿಳ್ಕೊಬೇಕು, ಇದನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂಥವ್ರು ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅವ್ರಿಗೆ ಆಪ್ಷನ್ ಬಿಟ್ಟಿದ್ದು. ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ರೇಖೆ ಎನ್ನುವಂತಹ ಒಂದು ಪರಿಚಯವನ್ನ ಎಲ್ಲರೂ ತಗೊಳ್ಬೇಕು. ರೇಖೆ ಮೊದಲನೇ ಒಂದು ದೀಕ್ಷೆ ಏನ್ ಬರುತ್ತೋ ಅದು ಪ್ರತಿಯೊಬ್ರು ಒಂದೊಂದ್ ಮನೇಲಿ ಒಬ್ರಾದ್ರೂ ತಗೋಬೇಕು ಅನ್ನುವಂಥದ್ದು ಅವ್ರ ಕನಸಿತ್ತು. ಆ ಕನಸು ಇವಾಗ ನನಸಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವತ್ತು 15ನೇ ಬ್ಯಾಚ್ ನಡೀತಾ ಇದೆ. ನೀವೆಲ್ಲ 15ನೇ ಬ್ಯಾಚ್ ನ ಫಸ್ಟ್ ಲೆವೆಲ್ ನ ಎಲ್ಲರೂ ಏನಾಗಿದ್ದೀರಿ ಅಂದ್ರೆ, ಇವತ್ತು ಪಾರ್ಟಿಸಿಪೆಂಟ್ಸ್ ಆಗಿದ್ದೀರಿ. ಹಾಗಾಗಿ ನಾನು ನಿಮ್ಗೆ ಎಲ್ರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ರೇಖಿ ಅನ್ನುವಂಥದ್ದು ಏನು ಅಂದ್ರೆ, ನಾವು ರೇಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದಲ್ಲ. ಅರ್ಥ ಆಗ್ತಿದ್ಯಾ? ನಾವು ರೇಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಲ್ಲ, ರೇಖಿ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ನಾವೇನಾದ್ರೂ ರೇಖಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದ್ರೆ, ನಮ್ಗೆ ಆಪ್ಷನ್ಸ್ ಇರುತ್ತೆ, ರೀಸನ್ಸ್ ಇರುತ್ತೆ, ಟೈಮ್ ಇರೋದಿಲ್ಲ, ದುಡ್ಡು ಇರೋದಿಲ್ಲ, ಇನ್ನು ಏನೇನೋ ಕಾರಣದಿಂದ ನಾವೇನ್ ಮಾಡ್ಬಿಡ್ತೀವಿ, ಕ್ವಿಟ್ ಮಾಡ್ಬಿಡ್ತೀವಿ. ಆದ್ರೆ ನಮ್ಮ ಅದೃಷ್ಟ, ನಮ್ಮ ಒಂದು ಭಾಗ್ಯ ಇತ್ತು ಅಂದ್ರೆ, ರೇಖಿನೇ ನಮ್ಮನ್ನ ಆರಿಸ್ಕೊಳ್ತು ಅಂತ ಹೇಳಿದ್ರೆ, ಆ ನಿಟ್ಟಿನಲ್ಲಿ ನಾವು ಹೆಜ್ಜೆ ಇಡ್ತಾ ಹೋದ್ವಿ ಅಂದ್ರೆ 100% ರೇಖಿನಲ್ಲಿ ನಾವೇನಾಗ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತೀವಿ ನಾವು, ಅಲ್ವಾ? ಇಲ್ಲೆಲ್ಲರಿಗೂ ಆಸಕ್ತಿ ಇದೆ ಅಲ್ವಾ, ರೇಖಿಯನ್ನು ನಾನು ತಿಳ್ಕೋಬೇಕು. ಲಿಖಿತ ಮೇಡಮ್ ಹೇಳ್ತಿದಾರೆ ಹೌದು ಅಂತೇಳಿ. ಸೊ ಹಾಗಾಗಿ ರೇಖಿ ಅನ್ನುವಂಥದ್ದು ಏನು ಅಂದ್ರೆ, ಇದು ಒಂದು ಮಾತೃ ಸಮಾನವಾಗಿದೆ. ರೇಖಿ ಒಂದು ತಾಯಿ ಸಮಾನ ಆಗಿದೆ, ಮಾತೃ ಸಮಾನ ಆಗಿದೆ. ಹೇಗೆ ಅಂದ್ರೆ, ಈಗ ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಾಯಿಗೆ ಏನಾಗಲ್ಲ, ತಪ್ಪಿತಸ್ಥರ ತರ ಕಾಣಲ್ಲ. ಏನೋ ಜನರ ಮುಂದೆ ಹೌದ್ ನನ್ ಮಗ ಹಿಂಗ್ ಮಾಡ್ದ ಅಂತೇಳಿ ಶಿಕ್ಷಿಸ್ತಾರೆ, ಆದ್ರೂ ಹಾರ್ಟ್ಲಿ ಮಗನನ್ನು ದ್ವೇಷಿಸುವಂತ ಮನಸ್ಸು ಯಾವತ್ತು ಯಾವ ತಾಯಿಗೂ ಯಾವ ಮಕ್ಕಳ ಮೇಲೂ ಬರಲ್ಲ, ಅಲ್ವಾ? ಹೆತ್ತವರಿಗೆ ಯಜ್ಞನೇ ಮುದ್ದು ಅಂತ ಹೇಳ್ತಾರೆ. ಹಂಗೆ ಇಲ್ಲಿ ರೇಖಿ ಹೇಗೆ ಅಂದ್ರೆ, ರೇಖಿಯನ್ನ ನಾವ್ ಯಾವಾಗ್ಲೇ ಹೇಗೆ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಅಥವಾ ನಾವು ಇದನ್ನ ಬೇರೆಯವ್ರಿಗೆ ಏನಾದ್ರೂ ಇದ್ರ ಬಗ್ಗೆ ನಾವು ತಿಳಿಸ್ಕೊಟ್ರೆ, ಎಂದೂ ಯಾವ ಕ್ಷಣಕ್ಕೂ ಕೂಡ ಸೈಡ್ ಎಫೆಕ್ಟ್ ಆಗದೆ ಇರುವಂತ ಒಂದು ಹೀಲಿಂಗು, ಒಂದು ಟ್ರೀಟ್ಮೆಂಟ್ ಅಂದ್ರೆ ಅದು ರೇಖಿ. ನೋಟ್ ಮಾಡ್ಕೊಳ್ಳಿ ಬೇಕಾದ್ರೆ. ನಾವೇನೋ ಬೇರೆ ಒಂದು ಕಲ್ತಿದೀವಿ ವಿದ್ಯೆನ, ಅದು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಅದು ಪ್ರಯೋಗ ಮಾಡ್ತೀವಿ ಅಂದ್ರೆ ಅಲ್ಲಿ ಸೈಡ್ ಎಫೆಕ್ಟ್ ಇರುತ್ತೆ. ಆದ್ರೆ ರೇಖಿನಲ್ಲಿ ನೀವ್ ಯಾವ ಕಡೆಯಿಂದ ಹೋದ್ರು, ಎಲ್ಲಿಂದನೂ ಇದರಿಂದ ಅಪಾಯ ಆಗ್ಲಿ, ಸೈಡ್ ಎಫೆಕ್ಟ್ ಆಗ್ಲಿ, ಅಥವಾ ಇನ್ನೊಂದೇನೋ ಆಯ್ತು, ನೋ ಚಾನ್ಸ್, ನೋ ವೇ, ನೆವರ್ ಅಂತಾನೆ ಹೇಳ್ಬೋದು. ಹಾಗಾಗಿ ಹೇಳೋದೇನಂದ್ರೆ, ರೇಖಿ ಅನ್ನುವಂಥದ್ದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಒಂದು ಮಾತೃ ಸಮಾನ ಮಾತೃ ಶಕ್ತಿ ಆಗಿದೆ ಅದು. ಹಾಗಾಗಿ ಯಾರೆಲ್ಲ ನಮ್ಮನ್ನ ನಾವು ಮಾತೃ ಸಮಾನ ಆಗಿರುವಂತ ರೇಖಿಗೆ ನಮ್ಮನ್ನ ನಾವು ಸಮರ್ಪಿಸ್ಕೊಳ್ತೀವಿ, ನಮ್ಮ ಜೀವನದಲ್ಲಿ ರೇಖಿಯನ್ನ ನಾವು ಕರಗತ ಮಾಡ್ಕೊಂಡು, ರೇಖಿ ಶಕ್ತಿಯಿಂದ ನಮ್ಮನ್ನ ನಾವು ಹೀಲ್ ಮಾಡ್ಕೊಳಕ್ಕೆ, ನಮ್ಮವ್ರನ್ನ ನಾವು ಹೀಲ್ ಮಾಡ್ಲಿಕ್ಕೆ, ಪ್ರತಿಯೊಂದು ನಾವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳಕ್ ಸಾಧ್ಯ ಇದೆ. ಅರ್ಥ ಆಗಿದೆಯಾ? ಓಕೆ ಓಕೆ. ಪ್ರಕಾಶ್ ಗೌಡ ಸರ್, ಅರ್ಥ ಆಗ್ತಿದೆ ಅಲ್ವಾ? ಓಕೆ. ಹಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಮುಖ್ಯವಾಗಿ ನಾವು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೀವು ಪೆನ್ ಪೇಪರ್ ತಗೊಂಡಿದ್ದೀರಲ್ವಾ ಎಲ್ರು? ಪೆನ್ ಪೇಪರು, ಓಕೆ, ನೀರು, ದೀಪ ಎಲ್ಲ ಇಟ್ಕೊಂಡಿದ್ದೀರಲ್ವಾ?
ಯಾರು ಇಟ್ಕೊಂಡಿದ್ದೀರಿ? ಇಲ್ಲಿ RSK ಅಂತ ಹೇಳಿ ಒಬ್ರು ಮೇಡಮ್ ಏನ್ ಮಾಡ್ತಿದ್ರು, ಜರ್ನಿ ಮಾಡ್ತಾ ಇದ್ದಾರೆ. ಪಾಪ ಅಲ್ಲೂ ಕೂಡ ಅವ್ರು ಏನ್ ಮಾಡ್ತಿದ್ದಾರೆ, ಕ್ಲಾಸ್ನ ಕೇಳ್ತಿದ್ದಾರೆ. ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೇಕು. ಯಾಕೆ ಅಂದ್ರೆ ಕಲಿಯುವಂತ ಆಸಕ್ತಿ ಹೇಗೆ ಅಂತಂದ್ರೆ, ನಾನ್ ಏನಿದ್ರು ಇದನ್ನ ಬಿಟ್ಕೊಡಲ್ಲ ಅನ್ನುವಂಥದ್ದು ಆ ಕಮಿಟ್ಮೆಂಟ್ ಇರುತ್ತಲ್ಲ, ಅದೇ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಬೇಕಾಗಿರೋದನ್ನ ಯೂನಿವರ್ಸ್ ನಮಗೆ ಕೊಡುತ್ತೆ. ರೀಸನ್ ಇಟ್ಕೊಂಡು ಆಫ್ ಮಾಡ್ಕೊಂಡು ಕೂರ್ಬೋದು ಅವರು, ಅಲ್ವಾ? ಹಾಗಾಗಿ ಇಲ್ಲಿ ಯಾರೆಲ್ಲ ಪೆನ್ ಪೇಪರ್ ತಗೊಂಡಿದ್ರಿ ಅವ್ರು ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. ನಾವು ನೋಡಿರ್ಬೋದು, ನಮ್ಮ ಬಾಡಿನಲ್ಲಿ, ನಮ್ಮ ದೇಹ ಏನಿದೆಯಲ್ವಾ, ಈ ದೇಹದಲ್ಲಿ ನಾವು ಪಂಚಕೋಶಗಳು, ಪಂಚಕೋಶಗಳನ್ನ ನಾವು ನೋಡ್ಬೋದು. ಓಕೆ, ಪಂಚಕೋಶಗಳ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ. ಇದು ರೇಖಿನಲ್ಲಿ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಕಂಟೆಂಟ್ ಆಗಿದೆ. ಪಂಚಕೋಶಗಳನ್ನ ನಾವು ನೋಡ್ತಾ ಹೋಗ್ಬೋದು. ಆ ಪಂಚಕೋಶಗಳಲ್ಲಿ ಬರ್ಕೊಳ್ಳಿ, ಮೊದಲನೇದಾಗಿದೆ ಅನ್ನಮಯ ಕೋಶ. ಪಂಚಕೋಶಗಳಲ್ಲಿ ಮೊದಲನೇದಾಗಿದೆ ಅನ್ನಮಯ ಕೋಶ. ಎರಡನೇದು ಪ್ರಾಣಮಯ ಕೋಶ. ಮೂರನೆಯದು ಮನೋನ್ಮಯ ಕೋಶ. ನಾಲ್ಕನೆಯದು ವಿಜ್ಞಾನಮಯ ಕೋಶ. ಐದನೇದಾಗಿದೆ ಆನಂದಮಯ ಕೋಶ. ಇನ್ನೊಮ್ಮೆ ಹೇಳ್ತೀನಿ, ಮೊದಲನೇದು ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ. ಬರ್ಕೊಂಡ್ರಲ್ಲ ಎಲ್ರು? ಆಯ್ತಾ? ಓಕೆ. ಹೀಗೆ ಈ ಇಷ್ಟು ಕೋಶಗಳು ನಮ್ಮ ದೇಹದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಪಂಚಕೋಶಗಳು ಅಂತೇಳಿ ಇವಕ್ಕೆ ಕರಿತೀವಿ ನಾವು. ಈ ಪಂಚಕೋಶಗಳ ಜೊತೆಗೆ 72,000 ನಾಡಿಗಳು ನಮ್ಮ ದೇಹದಲ್ಲಿ ಕೆಲಸವನ್ನ ಮಾಡ್ತವೆ. 72,000 ನಾಡಿಗಳು ಕಾರ್ಯವನ್ನ ನಿರ್ವಹಿಸ್ತವೆ. ಹಾಗೇನೆ 114 ಶಕ್ತಿ ಕೇಂದ್ರಗಳು ನಮ್ಮ ಬಾಡಿನಲ್ಲಿ ಇವೆ. 114 ಶಕ್ತಿ ಕೇಂದ್ರಗಳಿವೆ. ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಶಕ್ತಿ ಕೇಂದ್ರಗಳು ಯಾವುದು ಅಂದ್ರೆ 7 ಶಕ್ತಿ ಕೇಂದ್ರಗಳು ಬಹಳ ಬಹಳ ಮಹತ್ವದ್ದಾಗಿರುವಂತಹದ್ದು. 114 ಶಕ್ತಿ ಕೇಂದ್ರಗಳು ನಮ್ಮ ಪ್ರತಿಯೊಬ್ಬರ ದೇಹದಲ್ಲಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿರುವಂತಹ ಶಕ್ತಿ ಕೇಂದ್ರಗಳಂದ್ರೆ 7 ಶಕ್ತಿ ಕೇಂದ್ರಗಳು. ಏಳು ಶಕ್ತಿ ಕೇಂದ್ರಗಳು ಬಹಳ ಮಹತ್ವದ್ದು ಮತ್ತು ಬಹಳ ಪ್ರಮುಖವಾಗಿವೆ. ಹಾಗಾದ್ರೆ ಆ 7 ಶಕ್ತಿ ಕೇಂದ್ರಗಳು ಯಾವ್ದ್ಯಾವ್ದಿರ್ಬೋದು? ತಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸ್ಬೋದು. ಯಾರಾದ್ರೂ ಹೇಳ್ತೀರಿ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ನೀವು ಮೀ ಅಂತ ಹೇಳಿದ್ವಿ ಅಥವಾ ಗೊತ್ತಿದೆ ಅಂತ ತಿಳಿಸ್ಬೋದು, ಯಾರಿಗಾದ್ರೂ ಗೊತ್ತಿದ್ರೆ. ಓಕೆ, ಅದು ಯಾವುದು ಅಂತೇಳಿ ನಾವೀಗ ನೋಡೋಣ. ಮಹತ್ವವಾಗಿರುವಂತ ಬಹಳ ಬಹಳ ಪ್ರಮುಖವಾಗಿರುವಂತಹ 7 ಶಕ್ತಿ ಕೇಂದ್ರಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಬರ್ಕೊಳ್ಳಿ. ಒಂದನೇದಾಗಿದೆ ಮೂಲಾಧಾರ ಚಕ್ರ. ಒಂದನೇದು ಮೂಲಾಧಾರ ಚಕ್ರ. ಎರಡನೇದು ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ. ಮೂರನೇದು ಮಣಿಪುರ ಚಕ್ರ. ಮಣಿಪುರ ಚಕ್ರ, ಇದನ್ನ ನಾಭಿ ಚಕ್ರ ಅಂತಾನೂ ಕರೀತಾರೆ, ಅಗ್ನಿ ಚಕ್ರ ಅಂತಾನೂ ಕೂಡ ಕರೀತಾರೆ. ಮೂಲಾಧಾರ ಚಕ್ರಕ್ಕೆ ಮೂಲಾಧಾರ ಚಕ್ರ, ಪೃಥ್ವಿ ಚಕ್ರ ಅಂತಾನೂ ಕೂಡ ಕರೀತಾರೆ. ಪೃಥ್ವಿ ಚಕ್ರ ಅಂತ ಹೇಳಿ ಮೂಲಾಧಾರ ಚಕ್ರಕ್ಕೆ ಪೃಥ್ವಿ ಚಕ್ರ ಅಂತ ಹೇಳಿನೂ ಕೂಡ ಕರೀಲಾಗ್ತದೆ. ಈ ಸ್ವಾದಿಷ್ಠಾನ ಎರಡನೇ ಚಕ್ರ ಇದೆಯಲ್ಲ, ಸ್ವಾದಿಷ್ಠಾನ ಚಕ್ರಕ್ಕೆ ಜಲಚಕ್ರ ಅಂತಾನೂ ಕೂಡ ಕರೀಲಾಗ್ತದೆ. ಇನ್ನು ಮೂರನೇದು ಮಣಿಪುರ ಚಕ್ರ. ಈ ಮಣಿಪುರ ಚಕ್ರಕ್ಕೆ ಅಗ್ನಿ ಚಕ್ರ, ನಾಭಿ ಚಕ್ರ ಅಂತಾನೂ ಕೂಡ
ಹೇಳ್ತಾರೆ. ಇನ್ನ ನಾಲ್ಕನೇದು ಅನಾಹತ ಚಕ್ರ ಅಂತ ಹೇಳ್ತಾರೆ. ನಾಲ್ಕನೇದು ಅನಾಹತ ಚಕ್ರ ಅಂತ ಹೇಳಿ ಕರೀತಾರೆ. ಈ ಅನಾಹತ ಚಕ್ರಕ್ಕೆ ಇನ್ನೊಂದು ಹೆಸರು ಹೃದಯ ಚಕ್ರ ಅಂತಾನೂ ಕೂಡ ಹೇಳಲಾಗ್ತದೆ. ಹೃದಯ ಚಕ್ರ ಮತ್ತೆ ವಿಶುದ್ಧಿ ಚಕ್ರ ಅಂತ ಹೇಳಿ. ವಿಶುದ್ಧಿ ಚಕ್ರ ಕಂಠದಲ್ಲಿ ಬರುವಂತದ್ದು ವಿಶುದ್ಧಿ ಚಕ್ರ. ಆರನೇದು ಆಜ್ಞಾ ಚಕ್ರ. ಆಜ್ಞಾ ಚಕ್ರ ಆರನೇದು. ಇನ್ನ ಏಳನೇದಾಗಿದೆ ಸಹಸ್ರಾರ ಚಕ್ರ. ಸಹಸ್ರಾರ ಚಕ್ರ ಅಂತೇಳಿ ಏಳನೇದಕ್ಕೆ ಕರೀಲಾಗ್ತದೆ. ಓಕೆ, ಈಗ ನಾವು ಮುಖ್ಯವಾಗಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ನಮ್ಮ ಬಾಡಿನಲ್ಲಿ ಏನ್ ಮಾಡ್ತದೆ, ಪಂಚಕೋಶಗಳಿವೆ. ಪಂಚಕೋಶಗಳಲ್ಲಿ ಯಾವ್ದು? ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋನ್ಮಯ ಕೋಶ, ಹಾಗೆ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಬಗ್ಗೆ ನೋಡಿದ್ವಿ. 72,000 ನಾಡಿಗಳು ನಮ್ಮ ದೇಹದಲ್ಲಿ ಕೆಲಸವನ್ನ ಮಾಡ್ತವೆ. ಹಾಗೆ 114 ಶಕ್ತಿ ಕೇಂದ್ರಗಳು ನಮ್ಮ ದೇಹದಲ್ಲಿವೆ, ಪ್ರತಿಯೊಬ್ಬರ ದೇಹದಲ್ಲಿ. ಅದರಲ್ಲಿ ಪ್ರಮುಖವಾಗಿ ಅತ್ಯಂತ ಮಹತ್ವವಾಗಿರುವಂತಹ ಚಕ್ರಗಳು ಯಾವುದು ಅಂತ ಹೇಳಿದ್ರೆ, ಶಕ್ತಿ ಕೇಂದ್ರಗಳು ಅಂದ್ರೆ ಅದರಲ್ಲಿ 7 ಅಂತ ಹೇಳ್ತೀವಿ. ಮೊದಲನೇದಾಗಿದೆ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಮತ್ತೆ ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಅಂತ ಹೇಳಿ ಇವನ್ನ ಕರಿತೀವಿ. ಓಕೆನಾ? ಈಗ ನೀವೆಲ್ಲರೂ ಪೆನ್ ಪೇಪರ್ ತಗೊಂಡಿದ್ದೀರಿ ಅಂದ್ರೆ ನಿಮ್ಮ ಕೈ ಇದೆ ಅಲ್ವಾ, ನೀವು ಪೇಪರ್ ಮೇಲೆ ಏನ್ ನೋಟ್ಬುಕ್ ತಗೊಂಡಿದ್ದೀರೋ, ಪೇಪರ್ ತಗೊಂಡಿದ್ದೀರೋ, ಅದ್ರ ಮೇಲೆ ನಿಮ್ಮ ಹಸ್ತವನ್ನ ಇಡಿ. ನಿಮ್ಮ ಹಸ್ತವನ್ನ ಎಡಗೈಯನ್ನ ಇಟ್ಟು ಡ್ರಾ ಮಾಡಿ. ಈ ಕೈದು ಏನಿದೆಯಲ್ಲ ಹಸ್ತ, ಚಿಕ್ಕವರಿದ್ದಾಗ ನಾವು ಮಾಡ್ತಿದ್ವಲ್ಲ, ನಮ್ ಕೈ ಇಟ್ಬಿಟ್ಟು ನಾವೇನ್ ಮಾಡ್ತಿದ್ವಿ, ಡ್ರಾ ಮಾಡ್ತಿದ್ವಿ. ಆ ರೀತಿ ನೀವು ಇಲ್ಲಿ ಡ್ರಾ ಮಾಡಿ. ಗೊತ್ತಾಗ್ತಿದೆಯಲ್ಲ? ಈ ಹಸ್ತವನ್ನ ಇಟ್ಕೊಳ್ಳಿ, ಎಡಗೈ ಏನಿದೆಯಲ್ಲ ಅದನ್ನ ಇಟ್ಟು ಪೇಪರ್ ಮೇಲೆ ಡ್ರಾ ಮಾಡಿ. ಆಯ್ತು ಅಂತ ಹೇಳಿದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲಾಂದ್ರೆ ಹ್ಯಾಂಡ್ ವೇವ್ ಮಾಡಿ. ಯಾರ್ದಾಗಿದೆಯೋ ಅವರು. ಪ್ರಕಾಶ್ ಸರ್ದಾಗಿದೆ. ಓಕೆ ಓಕೆ, ಸಂಧ್ಯಾ ಮೇಡಮ್ದು ಆಗಿದೆ, ಮಂಜುಳಾ ಮ್ಯಾಮ್ ಎಸ್, ಮಮತಾ ಮೇಡಮ್ದು ಆಗಿದೆ ಎಸ್. ಓಕೆ ಡನ್. ಈಗ ಅದರಲ್ಲಿ ಬರ್ಕೊಳ್ಳಿ, ಹೆಬ್ಬೆರಳಿದೆಯಲ್ಲ, ಹೆಬ್ಬೆರಳಿಗೆ ಅಗ್ನಿ ತತ್ವ. ಹೆಬ್ಬೆರಳು ಇದು ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತೆ. ಹೆಬ್ಬೆರಳು ಅಗ್ನಿ ತತ್ವ. ತೋರ್ಬೆರಳಿದೆಯಲ್ಲ, ಇದು ವಾಯು ತತ್ವವನ್ನ. ತೋರ್ಬೆರಳು ವಾಯು ತತ್ವವನ್ನ. ನಡು ಬೆರಳು, ದೊಡ್ಡ ಬೆರಳು ಏನೈತೆ ಹೈಟ್ ಅಲ್ಲಿ ಜಾಸ್ತಿ ಇದೆಯಲ್ಲ, ಇದನ್ನ ಆಕಾಶ ತತ್ವ ಅಂತ ಹೇಳಿ. ಉಂಗುರ ಬೆರಳಿದೆಯಲ್ಲ, ಇದು ಭೂಮಿ ತತ್ವ. ಇನ್ನ 5ನೇದು ಕಿರುಬೆರಳು, ಇದನ್ನ ಜಲತತ್ವ. ಕಿರುಬೆರಳು ಜಲತತ್ವ. ಇಲ್ಲಿ ನೋಡಿ, ಹೆಬ್ಬೆರಳು ಇದು ಅಗ್ನಿ ತತ್ವವನ್ನ ಪ್ರತಿನಿಧಿಸುತ್ತೆ. ಮತ್ತೆ ತೋರ್ಬೆರಳು ವಾಯು ತತ್ವವನ್ನ, ಹಾಗೆ ನಡು ಬೆರಳು ಆಕಾಶ ತತ್ವವನ್ನ, ಈ ಉಂಗುರ ಬೆರಳು ಭೂಮಿ ತತ್ವವನ್ನ, ಕಿರುಬೆರಳು ಜಲತತ್ವವನ್ನ ಪ್ರತಿನಿಧಿಸುತ್ತೆ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ಏನ್ ಮಾಡ್ತಿದ್ವಿ, ರೆಸ್ಟ್ ರೂಮಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ತಿದ್ವಿ, ಈ ರೀತಿ ಕೇಳ್ತಾ ಇದ್ವಿ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಅಲ್ಲೇ ಇದೆ ಜಲತತ್ವ ಅಂತೇಳಿ. ಹಂಗ್ ನಮ್ಗೆ ಗೊತ್ತಿಲ್ದೇನೆ ಏನ್ ಮಾಡಿದ್ವಿ, ಕೆಲವೊಂದು ಆಚರಣೆಗಳು ನಾವ್ ಚಿಕ್ಕಂದ್ರಿಂದನೇ ಬಂದ್ಬಿಟ್ಟಿದೆ ಅಲ್ವಾ. ಸೊ ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ನೋಡೋದು. ಹಾಗಾದ್ರೆ ಇದಕ್ಕೂ ರೇಖಿಗೂ ಏನಿರ್ಬೋದು ಅಲ್ವಾ. ನಾವು ರೇಖೆಯನ್ನ ಕಲಿತೀವಿ, ಮುಖ್ಯವಾಗಿ ನಾವು ರೇಖೆಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದಾಗ ಈ ಜ್ಞಾನವನ್ನ ನಾವು ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲೇನು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಎಷ್ಟು ಕೋಶಗಳಿದಾವು, ನಾವು ಅದ್ರ ಬಗ್ಗೆ ತಿಳ್ಕೊಂಡಾಗ ನಾವೇನ್ ಮಾಡ್ಲಿಕ್ಕಾಗ್ತದೆ, ರೇಖೆಯನ್ನ ಸರಿಯಾಗಿ ನಾವು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಾದ್ಮೇಲೆ ಎಷ್ಟು ಚಕ್ರಗಳಿವೆ,
ನಾವು ರೇಖಿ ಹೀಲಿಂಗ್ ಮಾಡ್ಕೊಳ್ಳುವಾಗ ಚಕ್ರದ್ದು ಕೂಡ ಏನಾಗ್ತದೆ, ಅಲ್ಲಿ ನಮ್ಗೆ ನಾಲೆಡ್ಜ್ ಬೇಕಾಗ್ತದೆ. ಅದ್ರ ಜೊತೆಗೆ ಪಂಚತತ್ವಗಳ ಬಗ್ಗೆನೂ ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಎಷ್ಟು ನಮ್ಮ ಪಂಚತತ್ವಗಳು ನಮ್ಮ ಬಾಡಿನಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು ಇಲ್ಲಿ ಬಹಳ ಅಗತ್ಯವಾಗಿರುತ್ತೆ. ಓಕೆ, ಸೊ ಇಲ್ಲಿ ನಾವು ಮತ್ತೆ ಮುಂದೆ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ರೇಖೆಯನ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಗೇನ್ ಪ್ರಯೋಜನ ಇದೆ, ರೇಖೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನ್ ಪ್ರಯೋಜನ ಇದೆ ಅಂತೇಳಿ ಸಾಕಷ್ಟು ಜನ ನಮ್ಗೆ ಪ್ರಶ್ನೆಯನ್ನ ಕೇಳ್ತಿರ್ತಾರೆ. ನಿಮ್ ಮನ್ಸಲ್ಲೂ ಪ್ರಶ್ನೆಗಳಿರ್ಬೋದಲ್ವಾ? ಸಾಕಷ್ಟು ನಮ್ಗೆ ಪ್ರಶ್ನೆಗಳಿರುತ್ತೆ. ಹೌದು ರೇಖಿ ಬಗ್ಗೆ ಹೇಳಿದ್ದಾರೆ, ರೇಖಿ ನಮ್ಮ ಇಂಡಿಯಾದಲ್ಲೂ ಮುಖ್ಯವಾಗಿ ಬಂತು ಅಂತ ಹೇಳಿದ್ರು. ಸೊ ಇದ್ರನ್ನ ಕಲಿಯೋದ್ರಿಂದ, ಇದನ್ನ ನಾವು ತಿಳ್ಕೊಳ್ಳೋದ್ರಿಂದ ನಮ್ಗೆ ಏನ್ ಯೂಸ್ ಇದೆ ಅಂತ ಹೇಳಿ ತಿಳ್ಕೊಬಹುದು. ಮತ್ತೆ ರೇಖೆಯನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಗೆ ಏನ್ ಉಪಯೋಗ ಅಂತೇಳಿ ನಮ್ಗೇನಷ್ಟು ಮನಸ್ಸಲ್ಲಿ ಪ್ರಶ್ನೆಗಳಿರ್ತವೆ ಅಲ್ವಾ? ಸೊ ಅದಕ್ಕೆ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ರೇಖೆಯನ್ನ ನಾವು ಕಲಿಯೋದ್ರಿಂದ ನಮ್ಮಲ್ಲಿ ಏನಾಗ್ತದೆ, ಈ ಗುಣಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಅದು ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಇದು ನಮ್ಮ ಇಮ್ಯುನಿಟಿ ಪವರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ನಮ್ಮ ಇಮ್ಯುನಿಟಿ ಪವರ್ ಅನ್ನ ಇನ್ಕ್ರೀಸ್ ಮಾಡುತ್ತೆ. ಮತ್ತೆ ನಮ್ಮ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕವಾಗಿ, ಸ್ಪಿರಿಚುವಲ್ ಆಗಿ, ಇವೆಲ್ಲದ್ರಲ್ಲೂ ಏನ್ ಮಾಡುತ್ತೆ, ನಮ್ಮನ್ನ ಸ್ಟೇಬಲ್ ಆಗಿ ಮಾಡ್ತದೆ. ನಿಮ್ಗೆ ಗೊತ್ತಿರ್ಬೋದು, WHO ಏನ್ ಹೇಳುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಸಂಪೂರ್ಣ ಆರೋಗ್ಯವಂತನಾಗಿದ್ದಾನೆ ಅಂತ ಹೇಳಿದ್ರೆ WHO ಒಂದು ಕೊಟೇಶನ್ ಕೊಟ್ಟಿದೆ ಅಲ್ವಾ? ಯಾವ ವ್ಯಕ್ತಿ ಶಾರೀರಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ ಸಬಲನಾಗಿರ್ತಾನೆ, ಅವನೇ ಏನು ಅಂತ ಹೇಳಿದ್ರೆ ಆರೋಗ್ಯವಂತ ವ್ಯಕ್ತಿ ಅಂತ ಹೇಳಿ ಹೇಳಲಾಗ್ತದೆ. ಹಾಗಾದ್ರೆ ಇಲ್ಲಿ ಏನು ಅಂತ ಹೇಳಿದ್ರೆ, ರೇಖಿ ನಮ್ಗೆ ಏನೇನ್ ಕೊಡ್ತದೆ, ರೇಖಿಯಿಂದ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮಲ್ಲಿ ಏನೇನ್ ಆಗ್ತದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಶಾರೀರಿಕ ಆರೋಗ್ಯ ಸದೃಢಗೊಳ್ಳುತ್ತೆ. ಮಾನಸಿಕವಾಗಿನೂ ಕೂಡ ನಾವು ಏನಾಗ್ತೀವಿ ಅಂದ್ರೆ ಸದೃಢ ಮಾನಸಿಕ ಸ್ವಾಸ್ಥ್ಯವನ್ನ ಹೊಂದ್ತೀವಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಸೋಷಿಯಲ್, ಸಾಮಾಜಿಕವಾಗಿ ಯಾವುದೇ ಅಡೆತಡೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಯಾವುದೇ ಒಂದು ಇದ್ದಿದ್ರು ಅದರಿಂದ ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಆಧ್ಯಾತ್ಮಿಕವಾಗಿ ನಾವು ಇನ್ನ ಉನ್ನತ ಮಟ್ಟಕ್ಕೆ ಅಂದ್ರೆ ಆಧ್ಯಾತ್ಮವನ್ನ ಅರಿಲಿಕ್ಕೆ ನಮ್ಗೆ ರೇಖಿ ಬಹಳಷ್ಟು ಸಹಾಯವನ್ನ ಮಾಡ್ತದೆ. ಹಾಗಾದ್ರೆ ರೇಖೆಯಿಂದ ಮತ್ತಿನ್ನೊಂದು ಏನು ಅಂತ ಹೇಳಿದ್ರೆ, ಅವಾಗ್ಲೇನೆ ನಾನು ಹೇಳ್ತಾ ಇದ್ದೆ, ರೇಖೆಯಿಂದ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಇಲ್ಲ. ಕೇಳಿಸ್ತಿದೆ ಅಲ್ವಾ ಎಲ್ರಿಗೂ? ರೇಖೆಯಿಂದ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ನಮ್ಗೆ ಇರೋದಿಲ್ಲ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು ಮೆಡಿಸಿನ್ಸ್ ಆಗಿರ್ಬೋದು, ಯಾವ್ದೇ ಟ್ರೀಟ್ಮೆಂಟ್ ತಗೊಂಡ ಓವರ್ ಡೋಸ್ ಆಯ್ತು, ಅವ್ರಿಗೆ ಏನಾಯ್ತು ಅಂದ್ರೆ ಸೈಡ್ ಎಫೆಕ್ಟ್ಸ್ ಆಯ್ತು, ಅದರದಿಂದ ಇನ್ನ ಏನಾಯ್ತು ಅಂದ್ರೆ ಇವರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀವಿ ಅಲ್ವಾ? ಇನ್ನು ಎಷ್ಟೋ ಸರಿ ನಾವು ಊಟನೇ ಜಾಸ್ತಿ ಮಾಡಿದಾಗ್ಲೂ ಏನಾಗುತ್ತೆ ಅಂದ್ರೆ ಡೈಜೆಸ್ಟ್ ಆಗೋದಿಲ್ಲ, ಆಗ್ತದಲ್ವಾ? ಈ ರೀತಿ ಗ್ಯಾಸ್ಟ್ರಿಕ್ ಆಗುತ್ತೆ, ಎಸಿಡಿಟಿ ಜಾಸ್ತಿ ಆಗುತ್ತೆ, ಈ ತರದ್ ಬಹಳ ಸಮಸ್ಯೆನೇ ಎದುರಿಸ್ತೀವಿ. ಜಾಸ್ತಿ ಊಟ ಮಾಡಿದ್ರು ಆಗೋದಿಲ್ಲ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಯಾವ್ದಾದ್ರು ಟ್ಯಾಬ್ಲೆಟ್ ಸ್ವಲ್ಪ ಡೋಸ್ ಜಾಸ್ತಿನೂ ಆಗಂಗಿಲ್ಲ. ಈ ತರದ್ದೆಲ್ಲ ಸಮಸ್ಯೆಗಳನ್ನ ನೋಡ್ತೀವಿ. ಇಂಥದ್ರಿಂದ ಏನಂದ್ರೆ, ಇದು ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ನ ನಮ್ಗೆ ಕೊಡದೇ ಇರುವಂತದ್ದು ಏನು ಅಂತ ಹೇಳಿದ್ರೆ ರೇಖೆಯಾಗಿದೆ. ಓಕೆ, ಇದು ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ರೇಖೆನ ನಾನು ಕಲಿಬೇಕು, ಇಲ್ಲಿ ಯಾವುದೇ ಏಜ್ ಲಿಮಿಟ್ ಇಲ್ಲ. ಚಿಕ್ಕ ಮಗುವಿಂದ ಹಿಡಿದು ವಯೋವೃದ್ಧರವರೆಗೂ ರೇಖೆಯನ್ನ ಕಲಿಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಏಜ್ ಇಲ್ಲ, ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಲಿಂಗ ಭೇದ ಇಲ್ಲ. ರೇಖೆಯನ್ನ ಯಾರು ಬೇಕಾದ್ರೂ ಕಲಿಬಹುದು, ಆದ್ರೆ ಅವರಿಗೆ ಆಸಕ್ತಿ ಇರಬೇಕು. ಫೋರ್ಸಬಲಿ ನೀನ್ ಕಲಿಲೇಬೇಕು, ನೀನ್ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆ ಶಕ್ತಿದು ಅರ್ಥ ಆಗೋದಿಲ್ಲ, ರೇಖೆ ಬಗ್ಗೆನೂ ಗೊತ್ತಾಗೋದಿಲ್ಲ. ಅವಾಗ ಏನಾಗುತ್ತೆ ಅಂದ್ರೆ ಇನ್ನೂ ನೆಗೆಟಿವ್ ಅನ್ಸಕ್ ಶುರು ಆಗುತ್ತೆ ಫೀಲಿಂಗ್ ಅವರಿಗೆ. ಹಾಗಾಗಿ ಇಲ್ಲೇನು ಅಂತ ಹೇಳಿದ್ರೆ, ರೇಖೆ ಇದು ಏನು ಅಂತಂದ್ರೆ ಸೀಮಿತ, ಅಸೀಮಿತವಾಗಿರುವಂತದ್ದು. ಇದಕ್ಕಿಂತದ್ದೇ ಅಂತ ಹೇಳಿ ಬೌಂಡ್ರಿ ಇಲ್ಲ, ಬೌಂಡ್ರಿಯನ್ನ ಮೀರಿರುವಂತದ್ದು ರೇಖೆಯಾಗಿದೆ. ಅಂತ ಒಂದು ಯೂನಿವರ್ಸಲ್ ಪವರ್ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ರೇಖಿನಲ್ಲಿ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ನಾವು ರೇಖೆಯನ್ನ ಅಭ್ಯಾಸ ಮಾಡ್ತಿದೀವಿ ಅಂತ ಹೇಳಿದ್ರೆ ನಾವು ಒಂದಷ್ಟು ಗ್ರಾಟಿಟ್ಯೂಡ್ ನ ಅಳವಡಿಸ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ, ನಾನ್ ರೇಖೆ ಕಲಿತಾ ಇದ್ದೀನಿ, ನಾನ್ ರೇಖೆ ಫಸ್ಟ್ ಲೆವೆಲ್ ಕೋರ್ಸ್ ಅಲ್ಲಿ ನೀವು ಇದೀರಿ, ಏನ್ ಮಾಡ್ಬೇಕು, ಇದನ್ನ ಕಲಿತಾ ಇದ್ದೀನಿ ಅಂದ್ರೆ ಏನೇನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳಿ ನಿಮ್ಗೆ ಒಂದಷ್ಟು ಪ್ರಶ್ನೆಗಳು ಮೈಂಡ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಇಲ್ಲಿ ತಿಳ್ಕೊಳ್ಳಿ, ರೇಖಿನಲ್ಲಿ ಬಹಳ ಬಹಳ ಮುಖ್ಯವಾಗಿರುವಂತ ಗ್ರಾಟಿಟ್ಯೂಡ್ಸ್ ಇದೆ, ಅಫರ್ಮೇಶನ್ಸ್ ಅಂತ ಹೇಳ್ತೀವಿ. ಬರ್ಕೊಳ್ಳಿ ಅದನ್ನ. ಮೊದಲನೇದಾಗಿದೆ, ನಾನು ಇವತ್ತು
ಕೋಪ ಮಾಡಿಕೊಳ್ಳುವುದಿಲ್ಲ. ಪ್ರತಿದಿನ ಇದನ್ನ ನಾವು ಅಫರ್ಮೇಶನ್ ಮಾಡ್ಕೊಳ್ಬೇಕು. ನಾನು ಇವತ್ತು ಕೋಪವನ್ನ ಮಾಡಿಕೊಳ್ಳೋದಿಲ್ಲ. ಆಯ್ತು. ಎರಡನೇದಾಗಿದೆ, ನಾನು ಇವತ್ತು ಚಿಂತೆ ಮಾಡೋದಿಲ್ಲ. ನಾನು ಇಂದು ಚಿಂತೆಯನ್ನ ಮಾಡುವುದಿಲ್ಲ. ನಾನು ಇಂದು ಚಿಂತೆಯನ್ನ ಮಾಡುವುದಿಲ್ಲ. ಮೂರನೇದಾಗಿದೆ, ನಾನು ಇಂದು ಎಲ್ಲರೊಂದಿಗೂ ಪ್ರೀತಿಯಿಂದ ಕಾಳಜಿಯಿಂದ ಇರುತ್ತೇನೆ. ಕೋಪ ಬಿಟ್ಟು ಶಾಂತಿ ಅಂತ ಹೇಳಿ ಮೇಡಮ್. ಸರ್, ಕೋಪ ಬಿಟ್ಟಾಗ್ಲೇ ಶಾಂತಿ ಬರ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? ನೀವ್ ಹಿಂಗ್ ಅನ್ಕೊಂಡ್ರು ಅದು ಹಂಗೆ ಬರುತ್ತೆ, ಹಂಗ್ ಅನ್ಕೊಂಡ್ರು ಹಿಂಗೆ ಬರುತ್ತೆ. ಶಾಂತಿಯಿಂದ ಇರ್ತೀನಿ ಅಂದ್ರೆ ಕೋಪ ಬಿಡ್ತೀನಿ ಅಂತ, ಕೋಪ ಬಿಡ್ತೀನಿ ಅಂದ್ರೆ ಶಾಂತಿಯಿಂದ ಇರ್ತೀನಿ ಅಂತ. ಅದು ಒಂದೇ ಮುಖದ ಎರಡು ನಾಣ್ಯ, ಒಂದೇ ನಾಣ್ಯದ ಎರಡು ಮುಖ ಸರ್. ನಾವ್ ಯಾವ್ದು ಬೇಕೋ ಆ ಕಡೆ ನಾವು ವಾಲ್ಬೇಕಷ್ಟೇ ಸರ್ ಇಲ್ಲಿ. ಓಕೆ. ಮತ್ತೆ ನಾನು ಇಂದು ಮೂರನೇದಾಗಿದೆ, ನಾನು ಇಂದು ಎಲ್ಲರೊಂದಿಗೂ ಪ್ರೀತಿ ಮತ್ತು ಕಾಳಜಿ ಸ್ನೇಹದಿಂದ ಇರುತ್ತೇನೆ. ಮೂರನೇದು. ನಾಲ್ಕನೇದಾಗಿದೆ, ನನ್ನ ಬಳಿ ಏನಿದೆಯೋ ಅದೆಲ್ಲದಕ್ಕೂ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ನಾಲ್ಕನೇದಾಗಿದೆ, ನನ್ನ ಬಳಿ ಏನಿದೆಯೋ ಅದೆಲ್ಲದಕ್ಕೂ ನಾನು ಧನ್ಯವಾದಗಳನ್ನ, ಕೃತಜ್ಞತೆಯನ್ನ ಅರ್ಪಿಸುತ್ತೇನೆ. ಬರ್ದಾಯ್ತು ಅಂದ್ರೆ ಎಸ್ ಅಂತ ಹೇಳಿ. ಇದು ಒಂದು ಸಣ್ಣ ಪ್ರಾಕ್ಟೀಸ್ ಅನ್ನ ಮಾಡೋಣ. ಬರ್ದಾಗಿದೆ ಅಂದ್ರೆ ಇನ್ನೊಮ್ಮೆ ಹೇಳ್ತೀನಿ. ರೇಖೆಯಲ್ಲಿ ಮೇನ್ ಮುಖ್ಯವಾಗಿರುವಂತದ್ದು ಅಫರ್ಮೇಶನ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಯಾವುದು ಅಂದ್ರೆ, ಮೊದಲನೇದಾಗಿದೆ ನಾನು ಇಂದು ಕೋಪವನ್ನ ಮಾಡಿಕೊಳ್ಳುವುದಿಲ್ಲ. ಎರಡನೇದಾಗಿದೆ ಚಿಂತೆಯನ್ನ ಮಾಡುವುದಿಲ್ಲ. ಮೂರನೇದಾಗಿದೆ ಎಲ್ಲರೊಂದಿಗೂ ಪ್ರೀತಿ ಸ್ನೇಹದಿಂದ ಇರುತ್ತೇನೆ. ನಾಲ್ಕನೇದಾಗಿದೆ ನನ್ನ ಬಳಿ ಏನಿದೆಯೋ ಅದಕ್ಕೆ ನಾನು ಧನ್ಯತಾ ಭಾವ, ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಓಕೆನಾ? ಓಕೆ. ಈಗ ಇದನ್ನ ಸ್ವಲ್ಪ ನಾವು ನೋಡ್ತಾ ಹೋದ್ವಿ ಅಂದ್ರೆ, ನಾನಿವತ್ತು ಕೋಪ ಪ್ರತಿದಿನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಫರ್ಮೇಶನ್ ಏನಾಗಿರ್ಬೇಕು ಅಂದ್ರೆ, ನಾನು ಇವತ್ತು ಕೋಪ ಮಾಡ್ಕೊಳ್ಳಲ್ಲ. ನಾಳೆ ನಾಡಿದ್ದು ಅಚ್ಚ ನಾಡಿದ್ದು ಮಾಡ್ಕೊಂತೀನೋ ಗೊತ್ತಿಲ್ಲ, ಎದ್ದಿದ ತಕ್ಷಣ ನಾನು ಇವತ್ತು ಕೋಪ ಮಾಡ್ಕೊಳ್ಳಲ್ಲ, ನಾನು ಇವತ್ತು ಶಾಂತವಾಗಿರುತ್ತೇನೆ, ನಾನು ಸಮಾಧಾನದಿಂದ ಇರ್ತೀನಿ, ನಾನು ಆರಾಮಾಗಿರ್ತೀನಿ, ರಿಲ್ಯಾಕ್ಸ್ ಆಗಿರ್ತೀನಿ, ಕೂಲ್ ಆಗಿರ್ತೀನಿ. ಈ ರೀತಿ ಅಫರ್ಮೇಶನ್ ಮಾಡ್ಕೊಳ್ಳೋದು. ಮತ್ತೆ ಇನ್ನೊಂದು, ಎಷ್ಟೇ ಕೋಪ ನಿಮ್ಗೆ ನೆನ್ಪಿರ್ಲಿ ಏನು ಅಂತ ಹೇಳಿದ್ರೆ, ನಾವ್ ಏನಾದ್ರೂ ಒಂದ್ ಅನ್ಕೊಂಡಾಗ, ಈಗ 100 ತಪ್ಪು ಮಾಡ್ತಾ ಇದೀವಿ ಅನ್ಕೊಂಡಾಗ, ನಾನ್ ತಪ್ಪು ಮಾಡಲ್ಲ ಅಂತ ಹೇಳಿದಾಗ 100ರಿಂದ ನಾವ್ ಎಲ್ಲಿಗೆ ಬಂದಿರ್ತೀವಿ, 50ಕ್ಕೆ ಬಂದಿರ್ತೀವಿ. ಎಲ್ಲ ಒಂದ್ ಕಡೆ ಮೈಂಡ್ ಎಚ್ಚರಿಸ್ತಾ ಇರುತ್ತೆ, ನೀನ್ ಇವತ್ ಪ್ರಾಮಿಸ್ ಮಾಡಿದೀಯಾ 100 ತಪ್ಪು ಮಾಡಲ್ಲ ಅಂತ ಹೇಳಿ ಅಂತ ಹೇಳಿದಾಗ, ಅದ್ ನಮ್ಮನ್ನ ಅಲರ್ಟ್ ಮಾಡಿದಾಗ 100% ಇದ್ದವ್ರು 50%ಗೆ ಬರ್ತೀವಿ. ಆಮೇಲೆ ದಿನ ಕಳೀತಾ ಕಳೀತಾ 50% ಇಂದ 20%ಗೆ ಬರ್ತೀವಿ, 20ರಿಂದ 10%ಗೆ ಬರ್ತೀವಿ, 10ರಿಂದ 5%, 5ಇಂದ 0%ಗೆ ಬರ್ತೀವಿ. ನಿಜವಾಗ್ಲೂ ನಾವು ಪರಿವರ್ತನೆ ಆಗ್ಬೇಕು ಅಂತ ಹೇಳಿದ್ರೆ, ಈ ರೀತಿ ನಾವು ಅಫರ್ಮೇಶನ್ ನಮಗ್ ನಾವು ಸಂಕಲ್ಪಗಳನ್ನ ನಾವು ಕೊಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಜಾಸ್ತಿ ಪರ್ಸೆಂಟೇಜ್ ಇಂದ, ತಪ್ಪುಗಳಿಂದ, ಮಿಸ್ಟೇಕ್ಗಳಿಂದ, ಏನೇನೋ ನಮ್ಗೆ ಸರಿ ಅನ್ಸಲ್ವೋ ಅದೆಲ್ಲದ್ರಿಂದ ನಾವು ಮುಕ್ತ 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 ಆಗಿ 0%ಗೆ ಬರ್ತೀವಿ. ನೆನ್ಪಿರಿ. ಹಾಗಾಗಿ ಇಲ್ಲಿ ಹೇಳೋದೇನು ಅಂತ ಹೇಳಿದ್ರೆ, ಪ್ರತಿದಿನ ನಾನು ಕೋಪ ಮಾಡ್ಕೊಳ್ಳೋದಿಲ್ಲ. 100 ಸರಿ ಕೋಪ ಮಾಡ್ಕೊಳ್ಳೋ ಅಂತವ್ರು ಅಲ್ಲಿಂದ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ನಾನು ಕೋಪ ಮಾಡ್ಕೊಳ್ಳೋದಿಲ್ಲ, ಶಾಂತವಾಗಿರ್ತೀನಿ, ನೆಮ್ಮದಿಯಿಂದ ಬರ್ತೀನಿ, ಸುಖವಾಗಿರ್ತೀನಿ, ಖುಷಿಯಿಂದ ಇರ್ತೀನಿ, ಎಲ್ರ ಜೊತೆಗೂ ನಾನು ಖುಷಿಯಿಂದ ಇರ್ತೀನಿ. ಈ ರೀತಿ ನಾವು ಅನ್ಕೊಳ್ಳುವಂಥದ್ದು. ಮತ್ತೆ ಎರಡನೇದೇನಾಗಿದೆ, ಚಿಂತೆ ಮಾಡೋದಿಲ್ಲ. ನಾನಿವತ್ತು ಚಿಂತೆ ಮಾಡೋದಿಲ್ಲ. ಏನಾದ್ರೂ ಬರ್ಲಿ, ಏನೇ ಪರೀಕ್ಷೆ ಬರ್ಲಿ, ಏನೇ ಟೆಸ್ಟ್ಗಳು ಬರ್ಲಿ, ಏನೇ ವಿಘ್ನಗಳು ಬರ್ಲಿ, ಏನೇ ಸಮಸ್ಯೆಗಳು ಬಂದ್ರು ನಾನಿವತ್ತು ಚಿಂತೆ ಮಾಡೋದಿಲ್ಲ. ಯಾಕೆಂದ್ರೆ ನಾವೇನ್ ಮಾಡಿದೀವಿ, ಅಫರ್ಮೇಶನ್ ಮಾಡ್ಕೊಳ್ತಿದೀವಲ್ವಾ. ಅಫರ್ಮೇಶನ್ ಮಾಡ್ಕೊಳ್ಳುವಾಗ ಕಮಿಟ್ಮೆಂಟ್ ಇರ್ಬೇಕಲ್ವಾ. ನಾನಿವತ್ತು ಚಿಂತೆ ಮಾಡೋದಿಲ್ಲ. ಚಿಂತೆ ಮಾಡೋದ್ನೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಯೂನಿವರ್ಸಿಟಿ ಕೊಡ್ಬೇಕು. ನೀವ್ ಯಾವಾಗ ನೆನ್ಪಿಟ್ಕೊಳ್ಳಿ, ನಮ್ ಶಕ್ತಿ ಪಾಸ್ ಆಗೋದೇ ಯೂನಿವರ್ಸಿಟಿಯಿಂದ, ವಿಶ್ವಶಕ್ತಿಯಿಂದ. ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಶಕ್ತಿ ಅನ್ನುವಂಥದ್ದು ಪಾಸ್ ಆಗ್ತದೆ. ನಾವು ರಿಸೀವ್ ಮಾಡ್ಕೊಳ್ಳೋದಷ್ಟೇ. ಸೂರ್ಯನ ಕಿರಣ ಪ್ರತಿದಿನ ಇರುತ್ತೆ. ನಾನ್ ಬಾಗಿಲು ತೆಗ್ದಿಲ್ಲ, ಇವತ್ತು ಸೂರ್ಯನ ಕಿರಣ ಬರೋದೇ ಇಲ್ಲ, ಸೂರ್ಯ ಹುಟ್ಟೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ ಅಲ್ವಾ. ನಾವ್ ಬಾಗ್ಲು ಹಾಕೊಂಡ್ರೇನು, ಬಾಗಿಲು ತೆಗೆದ್ರೇನು, ಮನೆಯಿಂದ ಹೊರಗೆ ಹೋದ್ರೇನು, ಒಳಗಿದ್ರೇನು, ಸೂರ್ಯ ತನ್ನ ಕೆಲಸ ತಾನು ಮಾಡ್ತಾನೆ ಇರ್ತಾನೆ ಅಲ್ವಾ.
ಹಾಗೆ ಇಲ್ಲಿ ರೇಖಿ ಬ್ರಹ್ಮಾಂಡ ಶಕ್ತಿ ಏನು ಅಂದ್ರೆ ತನ್ನ ಶಕ್ತಿಯನ್ನ ಫ್ಲೋ ಆಗ್ತಾನೆ ಇರುತ್ತೆ. ಬ್ರಹ್ಮಾಂಡದ ಶಕ್ತಿ ಎಲ್ಲಾ ಕಡೆಗೂ ಏನಿರುತ್ತೆ ಪ್ರವಹರಿಸ್ತಾ ಇರುತ್ತೆ. ಆದ್ರೆ ರಿಸೀವ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನ್ ನನ್ನ ಮನೆ ಬಾಗ್ಲನ್ನ ತೆಗಿಬೇಕು, ನಾ ಅದರಿಂದ ಹೊರಗಡೆ ಹೋಗ್ಬೇಕು. ಅಂದ್ರೆ ಈ ಒಂದು ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ಏನಿದಾವಲ್ಲ, ನಮ್ ಕೈಯಿಂದ ಆಗಲ್ಲ, ನಾವೆಲ್ಲ ಅದನ್ನ ಮಾಡಕ್ಕಾಗಲ್ಲ, ನಮ್ಮಿಂದ ಆಗುತ್ತಾ, ನಾವು ಸಂಸಾರಿಗಳು, ನಾವ್ ಹಿಂಗೆ ನಾವ್ ಹಂಗೆ, ಅದೆಲ್ಲ ಋಷಿ ಮುನಿಗಳಿಗೆ ತಪಸ್ವಿಗಳಿಗೆ ಅಂತವ್ರಿಗೆ ಇಂಥವ್ರಿಗೆ ಅಂತ ಹೇಳ್ಕೊಂಡ್ ಕುತ್ಕೊಳ್ತೀವಿ. ಅವಾಗ ಏನಾಗುತ್ತೆ, ಬಾಗ್ಲ ಹಾಕೊಂಡು ಒಳಗಡೆಯಿಂದಾನೇ ಇಂಟರ್ಲಾಕ್ ಮಾಡ್ಕೊಂಡ್ ಕುತ್ಕೊಂಡಂಗ್ ನಾವು ಒಂದು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಒಂದೊಂದೇ ತೆಗೆದು ನಾವು ಹೊರಗಡೆ ಹೋದಾಗ ಸೂರ್ಯನ ಕಿರಣ ಹೇಗೆ ನಮ್ಮ ಮೇಲೆ ಬೀಳುತ್ತೆ ಬಿಸಿಲು, ಅದೇ ರೀತಿ ರೇಖೆಯ ಶಕ್ತಿ ನಮ್ಮಲ್ಲಿ ಪ್ರವಹಿಸ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಂಗೆ ಸುಮ್ನೆ ನಮ್ಗೆ ಬ್ರಹ್ಮಾಂಡ ಶಕ್ತಿಯನ್ನು ಕೊಡೋದಿಲ್ಲ. ಯಾರಿಗ ಅನಿವಾರ್ಯ ಇರುತ್ತೋ ಅವ್ರಿಗೆ ಶಕ್ತಿಯನ್ನ ಕೊಡುತ್ತೆ. ನಿಮ್ ನೆನ್ಪಿರ್ಲಿ, ಹೇಗೆ ಆ ಅಂದ್ರೆ ಒಂದು ಒಳ್ಳೆ ಶಕ್ತಿ ಕೆಲಸ ಮಾಡ್ತಿದ್ಯೋ ಹಾಗೇನೆ ನೆಗೆಟಿವ್ ಎನರ್ಜಿನೂ ಕೂಡ ಕೆಲಸ ಮಾಡ್ತಿರುತ್ತೆ. ಅದ್ನು ಸಿದ್ಧಿ ಮಾಡ್ಕೊಳ್ಳೋರು ಬಹಳ ಜನ ಇರ್ತಾರಲ್ವಾ. ಹಾಗಾಗಿ ಯೂನಿವರ್ಸ್ ಎಲ್ರಿಗೂ ಪವರ್ ಕೊಡಲ್ಲ, ಬೇಕಾಗಿರೋರಿಗೆ ಮಾತ್ರ ಅದನ್ನ ಶಕ್ತಿಯನ್ನ ಕೊಡುವಂತದ್ದು ಇರುತ್ತೆ. ಇಲ್ಲಿ ನಾವು ಮುಖ್ಯವಾಗಿ ಇನ್ನೊಂದು ಏನು ಅಂದ್ರೆ ಚಿಂತೆ ಮಾಡೋದಿಲ್ಲ. ಚಿಂತೆ ಯಾರಿಗ್ ಬಿಡೋಣ? ಬ್ರಹ್ಮಾಂಡಕ್ಕೆ, ಯೂನಿವರ್ಸಿಗೆ ಬಿಟ್ಬಿಡೋಣ. ನಾವು ಹೊತ್ಕೊಂಡು ಎಲ್ಲಿವರೆಗೂ ತಿರ್ಗೋದು? ಭಾರ ಆಗುತ್ತಲ್ವಾ. ನಮ್ ಬೋಜ ಏನಿದ್ರೆ ಯೂನಿವರ್ಸ್ ಕೇಳ್ಬೇಕು, ನೀನನ್ನು ಪರೀಕ್ಷೆ ಮಾಡ್ತಿದ್ಯಾ, ನನ್ಗೆ ಗೊತ್ತಾಗಿದೆ ಯೂನಿವರ್ಸ್, ಬ್ರಹ್ಮಾಂಡ ಶಕ್ತಿ, ವಿಶ್ವಶಕ್ತಿ, ನನ್ ಗೊತ್ತಿದೆ ನೀನನ್ನು ಪರೀಕ್ಷೆ ಮಾಡ್ತಿದ್ಯಾ ಅಂತೇಳಿ. ನೀ ಹೇಗಾದ್ರೂ ಪರೀಕ್ಷೆ ಮಾಡು, ನನಗ್ ನಿನ್ ಮೇಲೆ ನಂಬಿಕೆ ಇದೆ, ನಾನ್ ಚಿಂತೆ ಇಲ್ಲ, ನಿಶ್ಚಿಂತವಾಗಿ ನಾನ್ ನೆಮ್ಮದಿಯಿಂದ ಇರ್ತೀನಿ, ಏನಾಗ್ಬೇಕು ಅದಾಗೆ ಆಗುತ್ತೆ ಅಂತೇಳಿ ಎಲ್ಲ ಭಾರವನ್ನ ಹೊಯ್ಸುವಂತದ್ದು. ಮತ್ತೆ ಇನ್ನೊಂದೇನಂದ್ರೆ ಎಲ್ಲರ ಜೊತೆಗೆ ಪ್ರೀತಿ ಕಾಳಜಿಯಿಂದ ಇರ್ತೀನಿ. ನಾವ್ ಇದನ್ನ ಯಾರ ಜೊತೆಗೆ ಮಾಡ್ತೀವಿ? ನಮ್ಮ ಮನೆಯವ್ರ ಜೊತೆಗೆ ಅಷ್ಟೇ ನಾವ್ ಮಾಡ್ತೀವಿ. ನಮ್ಮ ಮನೇಲಿ ಯಾರು, ನಮ್ಮ ಫ್ಯಾಮಿಲಿಲಿ ಯಾರಿದ್ದಾರೆ, ನಮ್ಮ ಅಪ್ಪ ಅಮ್ಮ ಅಕ್ಕ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ, ನಾವ್ ಬಾಂಡಿಂಗ್ ಬಹಳ ಚೆನ್ನಾಗಿರುತ್ತೆ. ಎಲ್ರ ಜೊತೆಗೂ ಬಹಳ ಏನ್ ಮಾಡ್ತೀವಿ, ಅನ್ಯೂನ್ಯವಾಗಿ ಇರ್ತೀವಿ. ನಮ್ನಲ್ಲಿ ಏನೇ ಒಂದ್ ತಪ್ಪಾದ್ರೂ ಒಂದ್ ಯಾರಿಗೂ ಸೀಕ್ರೆಟ್ ಬಿಟ್ಕೊಡೋದಿಲ್ಲ ಅಲ್ವಾ. ನಮ್ಮನೇಲಿ ನಮ್ಮ ಅಣ್ಣನೋ ತಂಗಿನೋ ಅಕ್ಕನೋ ತಮ್ಮನೋ ನಾವೇನೋ ತಪ್ಪಾಯ್ತು ಅಂತಂದ್ರೆ ಯಾರಿಗೂ ಬಿಟ್ಕೊಡೋದಿಲ್ಲ. ನಾವ್ ಏನ್ ಮಾಡ್ತೀವಿ ಅದನ್ನ, ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿ ಡೋರ್ ಲಾಕ್ ಮಾಡ್ಕೊಂಡು ಬಾಗ್ಲ ಹಾಕೊಂಡು ಚರ್ಚೆ ಮಾಡ್ತೀವಿ. ಅದೇ ಬೇರೆಯವ್ರ ವಿಷಯ ಆಯ್ತು ಅಂದ್ರೆ ಏನ್ ಮಾಡ್ತೀವಿ, ಅವ್ರ ಮನೇಲಿ ಏನಾಯ್ತು ಗೊತ್ತಾ, ಅವ್ರೇನ್ ಗೊತ್ತಾ, ಎಲ್ಲರಿಗೂ ಹೇಳಕ್ ಶುರು ಮಾಡ್ತೀವಿ. ಇಲ್ಲಿ ಏನು ಅಂತ ಹೇಳಿದ್ರೆ ಇದನ್ನೇ ನಾವು ಬಿಡ್ಬೇಕಾಗಿರುವಂತದ್ದು. ಇಲ್ಲಿ ಮುಖ್ಯವಾಗಿ ನಾವ್ ಏನ್ ಅಳವಡಿಸ್ಕೊಡ್ಬೇಕು ಅಂದ್ರೆ ಅಫರ್ಮೇಶನ್ ಏನಿದೆ, ನಾನು ಎಲ್ರ ಜೊತೆಗೆ ಪ್ರೀತಿಯಿಂದ ಕಾಳಜಿ ಸ್ನೇಹದಿಂದ ಇರ್ತೇನೆ ಅನ್ನುವಂಥದ್ದು. ಇದನ್ನ ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ರೇಖಿ ಏನ್ ಎಕ್ಸ್ಪೆಕ್ಟ್ ಮಾಡುತ್ತೆ ಯೂನಿವರ್ಸ್ ನಮ್ಮಿಂದ ಅಂದ್ರೆ ಇದನ್ನೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಮತ್ತೆ ಇದು ಇನ್ನೊಂದ್ ಏನಂದ್ರೆ ನನ್ನ ಹತ್ರ ಏನಿದೆ ಅದಕ್ಕೆ ಧನ್ಯವಾದಗಳನ್ನ ಅರ್ಪಿಸೋದು. ನಾವೆಲ್ಲ ಮಾಡ್ತಿದೀವಲ್ವಾ, ಎಲ್ರು ಮಾಡ್ತಿದೀವಲ್ಲ ಆ ಪ್ರಾಕ್ಟೀಸ್ನ. ನಮ್ಗೆ ಎಷ್ಟೊಂದು ಕೊಟ್ಟಿದೆ ಯೂನಿವರ್ಸ್, ನಮ್ಗೆ ಎಷ್ಟೊಂದು ಪ್ರತಿಯೊಂದನ್ನು ನಮ್ ಜೀವನದಲ್ಲಿ ನಮ್ಗೆ ಕೊಟ್ಟಿದೆ. ನಾವು ಗುರುತಿಸೋಕೆ ಏನ್ ಮಾಡ್ತಿದೀವಿ, ಮುಂದಾಗ್ತಾ ಇಲ್ಲ. ಗ್ರಾಟಿಟ್ಯೂಡ್ ಮಾಡ್ತಾ ಹೋದ್ರೆ ಗ್ರಾಟಿಟ್ಯೂಡ್ ಏನ್ ಮಾಡುತ್ತೆ, ನಮ್ಗೆ ಗ್ರೇಸ್ ಕೊಡುತ್ತೆ, ನಮ್ಗೆ ಇನ್ನೂ ಆಶೀರ್ವಾದ ಮಾಡುತ್ತೆ. ಅದರಿಂದ ನಾವು ಹೆಚ್ಚು 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 ಪಡ್ಕೊಳಕ್ ಸಾಧ್ಯ ಇದೆ. ನಾವು ನೋಡಿರ್ಬೋದು, ಶ್ರೀಮಂತರು ಯಾಕೆ ಶ್ರೀಮಂತರಾಗ್ತಾರೆ ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಇರೋದ್ರಲ್ಲಿ ಗ್ರಾಟಿಟ್ಯೂಡ್ ಮಾಡ್ತಾರೆ. ನನ್ನ ಹತ್ರ ಇಷ್ಟು ದುಡ್ಡು ಬಂದಿದೆ, ಇಷ್ಟು ಪ್ರಾಫಿಟ್ ಆಗಿದೆ, ಹರಿದು ಹಂಚೋದಿಲ್ಲ ಅವರು, ಅದ್ರಲ್ಲಿ ಉಳಿಸ್ತಾರೆ. ಇದನ್ನ ಇನ್ನೊಂದು ಬಿಸ್ನೆಸ್ ಗೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾರೆ. ಅದನ್ನ ಇನ್ನೊಂದಿಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿ ಅವ್ರು ಶ್ರೀಮಂತರಾಗ್ತಾರೆ. ನಾವೇನ್ ಮಾಡ್ಬಿಡ್ತೀವಿ, ಅಪ್ಪಿತಪ್ಪಿ ಏನೋ ಒಂದು ಚೀಟಿ, ಏನ್ ಹೇಳ್ತೀರಿ, ಚೀಟಿ BC ಏನೋ ಹೇಳ್ತಾರ, ಚಿಟ್ ಫಂಡ್ ಅವೇನೋ ಹಾಕಿರ್ತೀವಿ, ನಮ್ಗೇನೋ ಬಂತು ಅಮೌಂಟ್ ಬಂತು ಅಂದ್ರೆ ಅದನ್ನೇನ್ ಮಾಡ್ತೀವಿ, 1 ಲಕ್ಷ ಬಂತು ಅನ್ಕೊಳ್ರಿ, ಕೂಡಿಡ್ತೀವಿ, ಅದು ಡಬಲ್ ಮಾಡಕ್ ಯೋಚನೆ ಮಾಡಲ್ಲ, ಖಾಲಿ ಮಾಡಕ್ಕೆ ಯೋಚನೆ ಮಾಡ್ತೀವಿ ಅಲ್ವಾ ಸಾಕಷ್ಟು ಜನ. ಇಲ್ಲ ಅದಕ್ಕೆ ಏನ್ ಹೇಳೋದು ಅಂತ ಹೇಳಿದ್ರೆ, ಕೃತಜ್ಞತೆ ಭಾವ ನಾವ್ ಯಾವಾಗ ವ್ಯಕ್ತಪಡಿಸ್ತೀವಿ ಆಗ ನಾವು ಯೂನಿವರ್ಸ್ ಇಂದ ಹೆಚ್ಚು ಪಡ್ಕೊಳಕ್ಕೆ ಸಾಧ್ಯ ಇದೆ. ಇಲ್ಲಿ ರೇಖೆಯಿಂದನೂ ಏನು ಅಂತ ಹೇಳಿದ್ರೆ ನಾವೆಲ್ಲ ಯಾವಾಗ ಪಡ್ಕೊಳಕ್ ಸಾಧ್ಯ ಇದೆ ಅಂತ ಹೇಳಿದ್ರೆ ಗ್ರಾಟಿಟ್ಯೂಡ್ ಮಾಡಿದಾಗ. ನಮ್ಗೆ ನೀರು, ಈ ಪಂಚ ಏನು ಬ್ರಹ್ಮಾಂಡದಿಂದ ಈ ಯೂನಿವರ್ಸ್ ಅಲ್ಲಿ ನಮ್ಗೆ ಏನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಪಂಚ ತತ್ವಗಳು ನಮ್ಗೆ ಎಷ್ಟು ಸಹಾಯ ಮಾಡ್ತಿದಾವಲ್ವಾ. ನಮ್ಮ ಬಾಡಿನಲ್ಲಿ ಇರುವಂತದ್ದೇ ಏನು ಅಂತ ಹೇಳಿದ್ರೆ, ಇವಾಗ ನಾವು ಡ್ರಾಯಿಂಗ್ ಮಾಡಿದ್ವಲ್ಲ, ಹಸ್ತಗಳನ್ನ ಮಾಡಿದ್ವಿ, ಅಗ್ನಿಯಿಂದ ನಾವೇನ್ ಮಾಡ್ತೀವಿ, ಅಡಿಗೆಯನ್ನ ಮಾಡ್ಕೊಳ್ತಿದೀವಿ, ನೀರಿಂದ ನಮ್ ಕೆಲ್ಸ ಇಲ್ಲ, ವಾಯು ಇಲ್ದೆ ನಾವು ಬದುಕೋಕೆ ಆಗೋದಿಲ್ಲ, ಆಕಾಶ ಬೇಕು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ವಾ. ಪ್ರತಿಯೊಂದು ಏನಿದಾವ ಅಂತ ಹೇಳಿದ್ರೆ ಪಂಚತತ್ವಗಳು ಪ್ರತಿಯೊಂದು ಸೌಲಭ್ಯಗಳನ್ನ ಇವತ್ತು ನಮ್ಗೆ ಬ್ರಹ್ಮಾಂಡ ಕೊಟ್ಟಿದೆ. ಅದನ್ನೆಲ್ಲ ಗ್ರಾಟಿಟ್ಯೂಡ್ ಮಾಡಿ ಯೂನಿವರ್ಸ್ಗೆ ಶಕ್ತಿಯನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ರೇಖೆಯಲ್ಲಿ ನಾವು ಮುಖ್ಯವಾಗಿ ಈ ಅಫರ್ಮೇಶನ್ಸ್ ನ ಮಾಡ್ಕೊಂಡು ನಾವು ಗ್ರಾಟಿಟ್ಯೂಡ್ ಮಾಡ್ತಾ ಹೋದಾಗ ನಮ್ಗೆ ರೇಖೆಯನ್ನ ನಾವ್ ಇನ್ನೂ ಸಿದ್ಧಿಸ್ಕೊಳ್ಳಿಕ್ಕೆ ಬಹಳ ಸಹಾಯ ಆಗ್ತದೆ. ಬೆಳಗ್ಗೆ ಎದ್ದೇಳ್ತೀವಿ, ಎದ್ದ ತಕ್ಷಣ ಏನ್ ಮಾಡ್ತೀವಿ, ಮಂಚದ ಮೇಲೆ ಮಲ್ಕೊಂಡಿರ್ತೀವಿ, ಕಾಲೇ ಕೆಳಗಡೆ ಇಡ್ತೀವಿ ಫಸ್ಟ್. ಯಾರಿಗೆ? ಭೂಮಿ ತಾಯಿಯನ್ನ ಸ್ಪರ್ಶಿಸ್ತೀವಿ, ಕೈಯಿಂದ ಮಾಡ್ತೀವ, ಕಾಲಿಂದ ಸ್ಪರ್ಶಿಸ್ತೀವಿ. ಆದ್ರೆ ಏನ್ ಕ್ಯಾರೆ ಅಂತ ಹೇಳಿ ಓಡಾಡ್ತೀವಲ್ವಾ. ಒಂದ್ ನಮಸ್ಕಾರ ಮಾಡಿ, ತಾಯಿ ನನ್ನನ್ನು ನೀನು ಹೊತ್ತಿದ್ಯಾ, ನನ್ ಜೊತೆಗೆ ಈ ಜಗತ್ನಲ್ಲಿರುವಂತ ಎಲ್ಲಾ ಮನುಷ್ಯರನ್ನ ಎಲ್ಲರನ್ನು ಏನು ಅಂತಂದ್ರೆ ನೀನ್ ನಮ್ಮನ್ ಭಾರವನ್ನು ಹೊರ್ತಿದ್ದೀಯಾ, ನಿನ್ನನ್ನು ಧನ್ಯವಾದ ಅರ್ಪಿಸ್ತೀನಿ, ನಿನ್ನ ನಾನು ತುಳಿತಾ ಇದ್ದೀನಿ, ಕ್ಷಮಿಸು.
ಥ್ಯಾಂಕ್ ಯು ಅಮ್ಮ ಅಂತೇಳಿ. ಮತ್ತೇನ್ ಮಾಡ್ತೀವಿ, ಉಸಿರು ತಗೊಳ್ತೀವಿ, ಬಾಗಿಲು ತೆಗ್ದಿಷ್ಟು ನಾವು ಹೊರಗಡೆ ಹೋಗ್ತೀವಿ, ಫ್ರೆಶ್ ಗಾಳಿ ಬರುತ್ತೆ. ಥ್ಯಾಂಕ್ ಯು ಹೇಳ್ಬೇಕಲ್ವಾ, ಗ್ರಾಟಿಟ್ಯೂಡ್. ಮತ್ತೆ ಇನ್ನೇನ್ ಮಾಡ್ತೀವಿ, ಒಳಗಡೆ ಹೋಗ್ತೀವಿ, ಗ್ಯಾಸ್ ಹಚ್ತೀವಿ, ಟೀನೋ ಕಾಫಿನೋ ಕುಡಿಯಕ್ಕೆ, ಬಿಸಿನೀರ್ ಕುಡಿಲಿಕ್ಕೆ ಗ್ಯಾಸ್ ಹಚ್ತೀವಿ, ಸ್ನಾನ ಮಾಡಕ್ಕಾದ್ರೂ ಗ್ಯಾಸ್ ಒಲೆಯನ್ನ ಬೆಂಕಿಯನ್ನ ಸ್ಪರ್ಶ ಮಾಡಿ ನೋಡ್ತೀವಿ, ಗ್ರಾಟಿಟ್ಯೂಡ್ ಮಾಡ್ಬೇಕು. ಹ್ಮ್. ಮತ್ತೆ ಇನ್ನೊಂದ್ ಏನಂದ್ರೆ, ಆಕಾಶ ನೋಡಿ ನಾವು ಧನ್ಯವಾದ ಅರ್ಪಿಸಿದ್ವಿ ಅಂತ ಹೇಳಿದ್ರೆ ಡೈರೆಕ್ಟ್ ಬ್ರಹ್ಮಾಂಡಕ್ಕೆ ಹೋಗುತ್ತೆ. ಅದ್ ನಮ್ಮನ್ನ ಕಾಪಾಡ್ತಾ ಇದೀವಿ, ಇವತ್ತೆಲ್ಲ ನಾವು ಪಡ್ಕೊಳ್ತಾ ಇದೀವಿ ಅಂದ್ರೆ ಆಕಾಶನು ನಮ್ಗೆ ಸಪೋರ್ಟ್ ಮಾಡುತ್ತೆ. ಈ ರೀತಿ ನಾವು ಪ್ರತಿಯೊಂದು ಪಂಚತತ್ವಗಳಿಗಿರ್ಬೋದು, ಪ್ರತಿಯೊಂದು ವಸ್ತುಗಳಿಗಿರ್ಬೋದು, ಗ್ರಾಟಿಟ್ಯೂಡ್ ನಾವು ಎಷ್ಟು ಧನ್ಯತಾ ಭಾವ ಕೃತಜ್ಞತೆಯನ್ನು ಅರ್ಪಿಸ್ತಾ ಹೋಗ್ತೀವಿ, ಅಷ್ಟು ನಾವು ಯೂನಿವರ್ಸಿಗೆ ಅರ್ಥ ಆಗ್ತಾ ಹೋಗ್ತೀವಿ. ನೀವೇನು ಇವತ್ತು ರೇಖೆಯನ್ನು ಕಲಿಬೇಕು ಅಂತ ಇದ್ದೀರಿ, ಇದೆಲ್ಲದನ್ನು ಕೂಡ ನಾವು ರೇಖೆಯನ್ನ, ಹೀಲಿಂಗ್ ನ, ರೇಖಿ ಒಂದು ಇದನ್ನ ನಾವು ಕಲೀಲಿಕ್ಕೆ ಇದು ಏನಾಗುತ್ತೆ, ಬುನಾದಿ ಆಗ್ಲಿಕ್ಕೆ ಸಾಧ್ಯ ಇದೆ. ಓಕೆನಾ? ಅರ್ಥ ಆಗ್ತಿದೆಯಾ ಎಲ್ರಿಗೂ? ಭಾರತಿ ಮೇಡಮ್ ಅರ್ಥ ಆಗ್ತಿದ್ಯಾ? ಓಕೆ. ಪ್ರಕಾಶ್ ಸರ್, ಪ್ರಕಾಶ್ ಗೌಡ ಸರ್, ಥ್ಯಾಂಕ್ ಯು ಸರ್. ಓಕೆ. ಇಲ್ಲಿ ಇನ್ನ ಮುಖ್ಯವಾಗಿರುವಂತದ್ದು ಏನು ಅಂತ ಹೇಳಿದ್ರೆ, ರೇಖಿ ಬಗ್ಗೆ. ನಾವು ರೇಖೆಯನ್ನ ಈಗ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ. ಲಿಖಿತಾ ಮೇಡಮ್ ಏನೋ ಹಾಕಿದ್ದೀರಿ, ಎವ್ರಿಥಿಂಗ್ ಥ್ಯಾಂಕ್ ಯು ಯೂನಿವರ್ಸ್. ಓಕೆ. ಹೌದು, ನಾವು ಗ್ರಾಟಿಟ್ಯೂಡ್ ಮಾಡ್ಬೇಕು. ಮಾಡೋದಿಲ್ಲ, ಮಾಡೋದು ಕಲ್ತಾಗ್ಲೇ ಏನಾಗುತ್ತೆ ಅಂದ್ರೆ ನಮ್ಗೆ ಹೆಚ್ಚು ಹೆಚ್ಚು ಬ್ಲೆಸ್ಸಿಂಗ್ ಸಿಗುತ್ತೆ. ಬ್ಲೆಸ್ಸಿಂಗ್ ಜಾಸ್ತಿ ಸಿಕ್ಕಾಗ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರತಿಯೊಂದು ನಾವು ಪಡ್ಕೊಳಕ್ ಸಾಧ್ಯ ಇದೆ. ನಮ್ಮ ಇಚ್ಛೆಗಳು ಪೂರ್ಣ ಆಗ್ಬೇಕು ಅಂತ ಹೇಳಿದ್ರೆ ನೀವು ಒಂದ್ ಪ್ರಾಕ್ಟೀಸ್ ಇಟ್ಕೊಳ್ಳಿ, ಗ್ರಾಟಿಟ್ಯೂಡ್ ಮಾಡಿ. ನಂಗೆ ಸಿಕ್ಕಿದೆ ಯೂನಿವರ್ಸ್ ಥ್ಯಾಂಕ್ ಯು, ನಂಗೆ ಸಿಕ್ಕಿದೆ ಯೂನಿವರ್ಸ್ ಥ್ಯಾಂಕ್ ಯು. ನಾನು ಕೊಡ್ದೇನೆ ಥ್ಯಾಂಕ್ಸ್ ಹೇಳ್ತಾ ಇದೀರ ಅಂತ ಹೇಳಿ, ಈಗ ಅಪ್ಪ ಅಮ್ಮನ್ಗೆ ಒಂದ್ ಮಗು ಬಂದ್ಬಿಟ್ಟು ದಿನ ಅಪ್ಪ ಥ್ಯಾಂಕ್ ಯು, ನನ್ ಕೊಡ್ಸಿದ್ಯಾ, ನಂಗೆ ಬೇಕಾಗಿದ್ ಕೊಡ್ಸಿದ್ಯಾ, ಥ್ಯಾಂಕ್ ಯು ಅಪ್ಪ ಅಮ್ಮ, ಥ್ಯಾಂಕ್ ಯು ಅಂತ ಹೇಳ್ದಾಗ ಒಂದಿನ ತಲೆ ಕೆಟ್ಟು ಏನ್ ಮಾಡ್ಬಿಡ್ತಾರೆ, ನನಗೆ ಕೊಡಿಸ್ದೇನೆ ನನ್ ಮಗಳು ಥ್ಯಾಂಕ್ಸ್ ಹೇಳ್ತಾಳೆ ಅಂದ್ರೆ ಪಾಪ, ಕೊಡಿಸ್ಲೇಬೇಕು ಅಂತ ಅನ್ಸುತ್ತಲ್ವಾ. ಏನ್ ಮಾಡ್ತಾರ, ಅವ್ರ ಹತ್ರ ದುಡ್ಡು ಇಲ್ದಿದ್ರೆ ಎಲ್ಲಿಂದನೋ ಅಡ್ಜಸ್ಟ್ ಮಾಡ್ತಾಗ, ನೀನ್ ಇಟ್ಕೋ, ಖುಷಿ ಪಡೋ, ಆರಾಮಾಗಿರು ಅಂತೇಳಿ ಮಕ್ಳ ಮುಖದಲ್ಲಿ ಸಂತೋಷ ನೋಡ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ ತಂದೆ ತಾಯಿಗಳು. ಅದೇ ರೀತಿ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರೆ ನಾವು ಥ್ಯಾಂಕ್ಸ್ ಹೇಳ್ತಾ ಹೋಗ್ಬೇಕು. ಥ್ಯಾಂಕ್ ಯು ಯೂನಿವರ್ಸ್, ನನ್ ಕೊಟ್ಟಿದ್ಯಾ, ಥ್ಯಾಂಕ್ ಯು ಯೂನಿವರ್ಸ್. ಪ್ರಾಬ್ಲಮ್ ಅಂತ, ಥ್ಯಾಂಕ್ ಯು ಯೂನಿವರ್ಸ್, ನಾನು ಪರೀಕ್ಷೆ ಮಾಡ್ತಿದ್ಯಾ, ಥ್ಯಾಂಕ್ ಯು, ನಾನ್ ಗೆಲ್ತೀನಿ, ನಾನು ಪಾಸ್ ಆಗ್ತೀನಿ. ಆ ಪ್ರಾಬ್ಲಮ್ ನ ಯೂನಿವರ್ಸೇ ಸಾಲ್ವ್ ಮಾಡುತ್ತೆ. ಅಷ್ಟು ನಾವೇನಂದ್ರೆ ಯೂನಿವರ್ಸ್ ಜೊತೆಗೆ ಅಟ್ಯಾಚ್ ಆಗಿರುವಂತ ಒಂದು ರೂಢಿಯನ್ನ ಇಟ್ಕೊಳ್ಬೇಕು. ಯೂನಿವರ್ಸ್ ಅಂದ್ರೆ ಏನು ಬೇರೆ ಏನು ಅಲ್ಲ, ಅದು ಒಂದು ಬ್ರಹ್ಮಾಂಡ ಶಕ್ತಿ. ವಿಶ್ವದಲ್ಲಿ ಒಂದು ಶಕ್ತಿ ಇದೆ, ಹೇಗ್ ನಾನು ಒಂದು ಶಕ್ತಿ ಆಗಿದ್ದೀನಿ, ಅದು ಒಂದು ದೊಡ್ಡ ಶಕ್ತಿ ಇರುತ್ತೆ. ಆ ಶಕ್ತಿ ಜೊತೆಗೆ ನಾವು ಕನೆಕ್ಟ್ ಆಗೋದೇ ಯೂನಿವರ್ಸಲ್ ನಾವೇನು ಕನೆಕ್ಷನ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ರೇಖಿನಲ್ಲೂ ಕೂಡ ಏನು ಅಂತಂದ್ರೆ ನಾವು ಯೂನಿವರ್ಸಲ್ ಪವರ್ ನ ರಿಸೀವ್ ಮಾಡ್ಕೊಳಕ್ ಸಾಧ್ಯ ಇದೆ. ಈಗ ಒಂದ್ ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ. ಪೆನ್ನು ಏನಾದ್ರೂ ಇದ್ರೆ ಕೈಯಲ್ಲಿ ಕೆಳಗಡೆ ಇಟ್ಬಿಡಿ, ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳಿ. ಹ್ಮ್. ಆರಾಮ್ಸೆ ಕುತ್ಕೊಳ್ಳಿ, ಕಣ್ ಮುಚ್ಕೊಳ್ಳಿ, ಬೆನ್ನು ನೇರವಾಗಿರ್ಲಿ, ಕಣ್ಣು ಮುಚ್ಚಿ. ಹೊರಗಡೆ ಇದ್ರೆ, ಬಸ್ಸಲ್ಲಿ ಇದ್ರೆ, RSK ಮೇಡಮ್ ಯಾರು ಹೊರಗಡೆ ಇದ್ದಾರೆ, ನಿಮ್ ಸಾಧ್ಯ ಆದ್ರೆ ಪ್ರಾಕ್ಟೀಸ್ ಮಾಡಿ ಮೇಡಮ್, ಇಲ್ಲ ಅಂದ್ರೆ ನೀವು ನೋಡ್ತಾ ಹೋಗಿ. ಓಕೆ, ಕಣ್ ಮುಚ್ಕೊಳ್ಳಿ. ಹ್ಮ್. ನಿಮ್ಮ ಎರಡು ಕೈಗಳನ್ನ ಈ ನಮಸ್ಕಾರ ಪೋಸ್ ಅಲ್ಲಿ ತಗೊಂಬನ್ನಿ. ನಮಸ್ಕಾರ ಪೊಸಿಷನ್ ಏನಿರುತ್ತಲ್ಲ ಆ ಒಂದ್ ಇದ್ರಾಗ ತನ್ನಿ. ಓಕೆ. ಈಗ ಎರಡು ಕೈಯನ್ನ ನಾನ್ ಕೌಂಟ್ ಹೇಳ್ತಾ ಹೋಗ್ತೀನಿ, ಅಲ್ಲಿವರೆಗೂ ನೀವು ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ರಬ್ ಮಾಡ್ಬೇಕು, ಉಜ್ಜೋದು ಅಂತ ಹೇಳ್ತೀವಿ. ಎರಡನ್ನು ಏನ್ ಮಾಡ್ಬೇಕು ಅಂದ್ರೆ ರಬ್ ಮಾಡ್ಬೇಕು. ನಾನ್ ಹೇಳ್ತಾ ಹೋಗ್ತೀನಿ, ಅಲ್ಲಿವರೆಗೂ ಮಾಡ್ಬೇಕು. ಸ್ಟಾಪ್ ಅಂತ ಹೇಳಿದಾಗ ನೆಕ್ಸ್ಟ್ ಏನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದನ್ನ ಫಾಲೋ ಮಾಡಿ. ಓಕೆ. ಲೆಟ್ಸ್ ಸ್ಟಾರ್ಟ್. ಜೋರಾಗಿ ಮಾಡಿ. 1 2 3 4 5 ಸ್ಪೀಡ್ 6 7 8 9 10 11 12 ಸ್ಪೀಡ್ 13 14 15 16 17 ಸ್ಪೀಡ್ 18 19
ಟ್ವೆಂಟಿ 21. ಹಾಗೆ ಇರಿ, ಕೈ ತೆಗಿಬೇಡಿ. 21. ಹಾಗೆ ಇರಿ, ವೈಬ್ರೇಷನ್ ಅಬ್ಸರ್ವ್ ಮಾಡಿ. ಹಾಗೆ ಇರಿ, ಕಣ್ಮುಚ್ಚಿ ಹಾಗೆ ಇರಿ. ವೈಬ್ರೇಷನ್ ನ ಫೀಲ್ ಮಾಡಿ. ನಿಧಾನವಾಗಿ ನಿಮ್ ಕೈಯನ್ನ ಎರಡನ್ನೂ ಅಗಲಿಸ್ತಾ ಬನ್ನಿ. ನಿಧಾನವಾಗಿ, ಸ್ಪೀಡ್ ಆಗಿ ಮಾಡಬೇಡಿ, ನಿಧಾನವಾಗಿ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಧಾನವಾಗಿ ಎರಡು ಕೈಗಳನ್ನ ದೂರ ದೂರ ಮಾಡ್ತಾ ಬನ್ನಿ. ನಿಧಾನವಾಗಿ ಎರಡು ಕೈಗಳನ್ನ ಅಗಲಿಸ್ತಾ ಬನ್ರಿ. ಈಗ ಸ್ಟಾಪ್ ಮಾಡಿ ಮತ್ತೆ ಎರಡನ್ನು ಒಂದ್ ಮಾಡ್ತಾ ಬನ್ರಿ. ನೀವು ಮಾಡೋದೇ ಬೇಡ, ಅದೇ ಬರುತ್ತೆ. ವೈಬ್ರೇಷನ್ ಫೀಲ್ ಮಾಡಿ. ಹತ್ರ, ನಿಧಾನವಾಗಿ ಹತ್ರ ತಗೊಂಡ್ ಬನ್ನಿ. ಎಸ್, ಎರಡು ಕೈಗಳನ್ನ ಜೋಡಿಸಿ. ಎರಡು ಕೈಗಳನ್ನ ನಿಧಾನವಾಗಿ ಜೋಡಿಸಿ. ವೈಬ್ರೇಷನ್ ಫೀಲ್ ಮಾಡಿ. ನಿಧಾನವಾಗಿ ಎರಡು ಕೈಗಳನ್ನು ಜೋಡಿಸಿ. ವೈಬ್ರೇಷನ್ ಫೀಲ್ ಮಾಡಿ. ನಾವು ಇಲ್ಲಿವರೆಗೂ ಕೇಳಿದಂತ ರೇಖಿಯ ಅಫರ್ಮೇಶನ್, ಗ್ರಾಟಿಟ್ಯೂಡ್ ನ ಫೀಲ್ ಮಾಡಿ. ನಮಸ್ಕಾರ ಮುದ್ರೆಗೆ ನಿಮ್ಮ ಕೈಗಳನ್ನ, ಎರಡು ಹಸ್ತಗಳನ್ನ ತೆಗೆದುಕೊಂಡು ಬನ್ನಿ. ನಮಸ್ಕಾರ ಮುದ್ರೆಯಲ್ಲಿ ಕಣ್ಣು ಮುಚ್ಚೆ ಇರಲಿ. ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಣು ಮುಚ್ಚೆ ಇರಲಿ. ಸಣ್ಣದಾದ ಅಫರ್ಮೇಶನ್ ನ ಈಗ ನಾವು ಅಭ್ಯಾಸ ಮಾಡೋಣ. ಈ ಅಭ್ಯಾಸವನ್ನ ಪ್ರತಿದಿನ ನೀವು ಮಾಡುವಂತಹದನ್ನ ಅಭ್ಯಾಸ ಮಾಡಿ. ನಾನು ಇವತ್ತು ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇಂದು ಕೋಪವನ್ನು ಮಾಡಿಕೊಳ್ಳುವುದಿಲ್ಲ. ಯಾವುದೇ ಸಂದರ್ಭ ಬರಲಿ, ಕೋಪಕ್ಕೆ ಒಳಗಾಗುವಂತಹ ಯಾವುದೇ ಸನ್ನಿವೇಶ ಬರಲಿ, ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ಬರಲಿ, ನಾನು ನನ್ನ ಶಾಂತ ಮನಸ್ಥಿತಿಯನ್ನ ಕಳೆದುಕೊಳ್ಳುವುದಿಲ್ಲ. ನಾನು ಕೋಪ ಮಾಡಿಕೊಳ್ಳುವುದಿಲ್ಲ. ಯಾರಿಗೂ ಕೋಪವನ್ನು ತರಿಸುವುದಿಲ್ಲ. ಯಾರೇ ನನಗೆ ಕೋಪವನ್ನು ತರಿಸಿದರೂ ನಾನು ಅವರೆಲ್ಲರನ್ನು ಕ್ಷಮಿಸುತ್ತೇನೆ. ಎರಡನೆಯ ಅಫರ್ಮೇಶನ್ ಆಗಿದೆ. ನಾನು ಇಂದು ಚಿಂತೆಯನ್ನ ಮಾಡುವುದಿಲ್ಲ. ನಾನು ಇಂದು ಚಿಂತೆಯನ್ನ ಮಾಡುವುದಿಲ್ಲ. ಎಂಥದೇ ಕಷ್ಟ ಬಂದರೂ, ಯಾವುದೇ ಪರೀಕ್ಷೆ ಬಂದರೂ, ಯಾವುದೇ ಸಮಸ್ಯೆ ಎದುರಾದರೂ ನಾನು ಚಿಂತೆಯನ್ನ ಮಾಡುವುದಿಲ್ಲ. ನಿಶ್ಚಿಂತವಾಗಿರುತ್ತೇನೆ. ನಿರ್ಭಯಳಾಗಿರುತ್ತೇನೆ. ನಿರ್ಭಯನಾಗಿರುತ್ತೇನೆ. ನಾನು ಚಿಂತೆಯನ್ನು ಮಾಡುವುದಿಲ್ಲ. ಮೂರನೆಯ ಅಫರ್ಮೇಶನ್. ನಾನು
ನನ್ನ ಮನೆಯವರೊಂದಿಗೆ, ನನ್ನ ನೆರೆಹೊರೆಯವರೊಂದಿಗೆ ಸ್ನೇಹ ಪ್ರೀತಿಯಿಂದ ಇರುತ್ತೇನೆ. ಎಲ್ಲರೊಂದಿಗೂ ಹೊಂದಿಕೊಂಡು ಹೊಂದಾಣಿಕೆಯಿಂದ ನಡೆಯುತ್ತೇನೆ. ನಾಲ್ಕನೇ ಅಫರ್ಮೇಶನ್. ಭಗವಂತ ಸೃಷ್ಟಿಕರ್ತ, ಬ್ರಹ್ಮಾಂಡ ಶಕ್ತಿ, ವಿಶ್ವಶಕ್ತಿ, ನೀನು ನನಗೆ ಪ್ರತಿಯೊಂದನ್ನು ಕರುಣಿಸಿದ್ದೀಯ. ಉಸಿರಾಡಲು ಗಾಳಿಯನ್ನ ನೀಡಿದ್ದೀಯ, ನಿನಗೆ ಧನ್ಯವಾದಗಳು. ಪಂಚತತ್ವಗಳಿಗೂ, ಗಂಗಾ ಮಾತೆಗೆ, ಭೂಮಿ ತಾಯಿಗೆ, ಅಗ್ನಿ ದೇವನಿಗೆ, ವಾಯುದೇವನಿಗೆ, ಆಕಾಶ ತತ್ವಕ್ಕೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಜಗತ್ತಿನಲ್ಲಿರುವಂತಹ ಸಕಲ ಪ್ರಾಣಿ ಪಕ್ಷಿ ಜೀವರಾಶಿಗಳಿಗೂ ನಾನು ಕ್ಷಮೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದರೊಂದಿಗೆ ನನ್ನ ತಂದೆ ತಾಯಿಗಳಿಗೆ, ನನ್ನ ಗುರು ಹಿರಿಯರಿಗೆ, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹೇ ವಿಶ್ವಶಕ್ತಿ, ನೀನು ನನ್ನ ಎಲ್ಲ ಬೇಡಿಕೆಯನ್ನ, ನನಗೆ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸಿದ್ದೀಯ. ಅದಕ್ಕಾಗಿ ನಾನು ನಿನಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಹಾಗೆ ಪ್ರತಿಯೊಬ್ಬ ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ಗಳಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಓಕೆ, ಸೊ ಈಗ ಇವತ್ತಿನ ಫಸ್ಟ್ ಡೇಯ ರೇಖಿಯ ಮೊದಲನೇ ಸೆಷನ್ ಮುಕ್ತಾಯದ ಹಂತವನ್ನು ತಲುಪಿದ್ದೇವೆ. ಇವತ್ತಿನ ಈ ಒಂದು ರೇಖಿ ಫಸ್ಟ್ ಮೊದಲನೇ ದಿನದಲ್ಲಿ ನೀವೇನೇನು ತಿಳ್ಕೊಂಡ್ರಿ ಅನ್ನುವಂಥದ್ದನ್ನ ನೀವೆಲ್ಲ ಶೇರ್ ಮಾಡ್ಬೋದು. ಓಕೆ, ಮಾಡ್ತೀನಿ ಅಂತ ಹೇಳಿದ್ರೆ ಅನ್ಮ್ಯೂಟ್ ಮಾಡ್ತೀನಿ. ಮಾಡ್ಬೋದಲ್ವಾ? ಓಕೆ, ಡನ್. ಒಂದೇ ಸೆಕೆಂಡ್ ರೀ. ಓಕೆ, ಲಿಖಿತಾ ಮೇಡಮ್ ಮಾಡ್ತೀರಿ? ಓಕೆ, ನಿಮ್ಗೆ ಅನ್ಮ್ಯೂಟ್ ಮಾಡಿದ್ದೀನಿ. ಹಾ ಮೇಡಮ್, ಕ್ಲಿಕ್ ಮಾಡಿ ಮ್ಯಾಮ್. ಹೇಳಿ ಮ್ಯಾಮ್. ಹಾ ಮ್ಯಾಮ್, ಇವತ್ತಿನ ಸೆಷನ್ ಸ್ಟಾರ್ಟಿಂಗ್ ಅಲ್ಲೇ ತುಂಬಾ ಒಂಥರ ರೋಮಾಂಚನ ಆಯ್ತು ಕೇಳ್ತಿದ್ದಾಗೇನೆ. ನಾವು ಕಣ್ಮುಚ್ಚಿ ನೀವು ಅದನ್ನ ಮಾಡಿಸ್ತಿದಂಗೆನೆ ಮೈಯೊಳಗೆಲ್ಲ ಏನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗಿ ತುಂಬಾ ಅಂದ್ರೆ ಚಳಿ ಆಗೋ ತರ ಫೀಲ್ ಆಯ್ತು ನನಗಾಗಿದ್ದ ಅನುಭವ. ಕಣ್ಮುಚ್ಕೊಂಡ್ ನೀವ್ ಹೇಳ್ತಾ ಇದ್ರೆ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಏನೋ ಒಂಥರ ಸೂರ್ಯನ ವೈಟ್ ಬೆಳಕು ಕಾಣಿಸ್ತಿದೆ. ನಾನು ಕಣ್ಮುಚ್ಕೊಂಡಿದೀನಿ. ಸೊ ಮೈಯೊಳಗೆಲ್ಲ ಕೋಲ್ಡ್ ಆಗ್ತಿದೆ. ಬಟ್ ಲೆಫ್ಟ್ ಸೈಡ್ ಇಂದ ಸೂರ್ಯನ ವೈಟ್ ಕಿರಣಗಳು ಬೆಳಗ್ಗೆ 7 ಗಂಟೆ ನಂತರ ಫುಲ್ ನೋಡ್ಬೋದು ಸೂರ್ಯನ ಆ ಟೈಮಲ್ಲಿ. ಆ ತರ ಬೆಳಕು ಕಾಣಿಸ್ತಿದೆ ಲೆಫ್ಟ್ ಸೈಡಿಗೆ. ಏನೋ ಒಂಥರ ಅನುಭವ ಮ್ಯಾಮ್. ಮತ್ತೆ ಕೈಯಲ್ಲೆಲ್ಲ ಹಾಗೆ ಚಳಿ ರೋಮಾಂಚನ. ಸ್ಟಾರ್ಟ್ ಆಯ್ತು. ಆ ಕೈ ಬಿಡೋಕೆ ಆಗ್ತಾ ಇಲ್ಲ, ಅಷ್ಟು ಹತ್ರಕ್ಕತ್ರ ಜಾಯಿನ್ ಆಗ್ತಾನೆ ಇದೆ, ಮ್ಯಾಗ್ನೆಟಿಕ್ ತರ ಆಗ್ತಾ ಇತ್ತು. ಏನೋ ಒಂಥರ ರೋಮಾಂಚನ. ಅಂದ್ರೆ ನನ್ನ ಆರಾಧ್ಯ ದೇವಿ ಯಲ್ಲಮ್ಮ ದೇವಿ ಅವಳು. ಸೊ ಕಣ್ಮುಂದೆ ಒಂದ್ ಸೈಡ್ ಇಂದ ಅಮ್ಮ ಕಾಣಿಸ್ತಿದ್ದಾಳೆ, ಇನ್ನೊಂದ್ ಸೈಡ್ ಅಲ್ಲಿ ಸೂರ್ಯ ಅವಾಗ ತಾನೇ ಹುಟ್ಟಿ ಮೇಲ್ ಬರ್ತಿರೋ ತರ ಆ ತರ ಫೀಲ್ ಆಯ್ತು ನನಗೆ. So ತುಂಬಾ ಖುಷಿ ಆಯ್ತು ಒಳಗಡೆಯಿಂದ. ಏನೋ
ಹೇಗ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ಚೆನ್ನಾಗ್ ಅನ್ನಿಸ್ತು ನಂಗೆ, ಒಳಗಿಂದ ಫೀಲ್ ಆಯ್ತು. ಥ್ಯಾಂಕ್ ಯು ಲಿಖಿತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಏನು ಅಂತ ಹೇಳಿದ್ರೆ ರೇಖಿ ತಾಯಿ ನಿಮ್ಗೆ ಫೀಲ್ ಕೊಡ್ತಾ ಇದ್ದಾರೆ. ನಿಮ್ಗೆ ಒಳ್ಳೇದಾಗ್ತದೆ, ಒಳ್ಳೇದಾಗ್ಲಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸರ್ ಪ್ರಕಾಶ್ ಗೌಡ ಸರ್ ಮಾತಾಡ್ತೀರಿ? ಹಾ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್, ಹೇಳಿ ಸರ್. ಆ ಮೊಟ್ಟ ಮೊದಲನೇದಾಗಿ ಶ್ರೀದೇವಿ ಮಾತೆಗೆ ಸಾಷ್ಟಾಂಗ ನಮಸ್ಕಾರವನ್ನು ಹೇಳುತ್ತಾ, ಅದನ್ನ ಮೇಡಮ್ ತುಂಬಾ ಚೆನ್ನಾಗಿತ್ತು. ನಿಮ್ಗೂನು ನಮಸ್ಕಾರಗಳು. ನೀವು ಮಾತಾಡ್ತಾ ಇರೋದು ತುಂಬಾ ಚೆನ್ನಾಗಿ ಕ್ಲಾಸ್ ನಡೀತಾ ಇತ್ತು. ನಾನು ಆಲ್ಮೋಸ್ಟ್ ಎಲ್ಲ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಓಕೆ ಸರ್. ಇವತ್ತು ತಿರ್ಗಾ ಕೇಳೋಣ ಅನಿಸ್ತು, ಅದಕ್ಕೋಸ್ಕರ ಜಾಯ್ನ್ ಆದೆ. ಓಕೆ ಸರ್. ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡೋರಿದ್ರೆ ಹ್ಯಾಂಡ್ ವೇವ್ ಮಾಡ್ಬೋದು, ಅನಿಸಿಕೆ ಹಂಚಿಕೊಳ್ಳೋದಿದ್ರೆ. ಓಕೆ, ಇವತ್ತಿನ ಸೆಷನ್ನ ಈಗ ಮುಕ್ತಾಯವನ್ನ ನಾವು ಮಾಡೋಣಂತೆ. ಓಕೆ. ಸೊ ಏನು ಅಂತ ಹೇಳಿದ್ರೆ, ನಾನ್ ಫಸ್ಟ್ ತಮ್ಮೆಲ್ರಿಗೂ ಕೂಡ ಧನ್ಯವಾದನ ಅರ್ಪಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ರೇಖಿ ಇದು ಅಮ್ಮನ ಕ್ಲಾಸ್ ಫಸ್ಟ್ ಟೈಮ್ ನಾನು ನಡೆಸ್ಕೊಡ್ತಾ ಇರೋದು. ಹಾಗಾಗಿ ಮತ್ತೆ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ನಾನ್ ಶ್ರೀದೇವಿ ಅಮ್ಮನ್ಗೆ ಕೋಟಿ ಕೋಟಿ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ರೇಖೆಯನ್ನ ಕಲಿತಾ ಇದ್ದೀನಿ, ಗ್ರ್ಯಾಂಡ್ ಮಾಸ್ಟರ್ ಕೋರ್ಸಿಗೆ ನಾನು ಎಂಟ್ರಿ ಆಗಿದ್ದೀನಿ ಅಂತ ಹೇಳಿದ್ರೆ ಅದು ಅವರು ನನ್ಗೆ ನೀಡಿರುವಂತದ್ದು. ಸೊ ಹಾಗಾಗಿ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅಮ್ಮನ ಕನಸು ನನಸ್ತಾಗ್ತಾ ಇದೆ, ಶ್ರೀದೇವಿ ಅಮ್ಮನ ಕನಸು. ಇಲ್ಲಿ ಸಾಕಷ್ಟು ಜನ ಇದ್ದೀರಿ, ತಾವೆಲ್ಲರೂ ಹೊಸಬ್ರು ಕೂಡ ಇದ್ದೀರಿ. ಹಾಗೇನೆ ಇಲ್ಲಿ ಎಲ್ರು ಮತ್ತೆ ಸೆಕೆಂಡ್ ಲೆವೆಲ್ ಅಲ್ಲಿ ಬಂದಿರುವಂತವ್ರು ಇದ್ದೀರಿ. ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ಪ್ರಕಾಶ್ ಗೌಡ ಸರ್ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ತಗೊಳ್ತಾ ಇದ್ದೀರಿ. ಹಾಗೆ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ಮತ್ತೆ ನಾಳೆ ನಿಮ್ಗೆ ಯಾವತ್ತು ಕ್ಲಾಸ್ ಇರುತ್ತೆ ಅಂತ ನಾವು ಗ್ರೂಪ್ ಅಲ್ಲಿ ಹಾಕ್ತಿವಿ. ನಾಳೆ ಒಂದು ಏನಾಗಿದೆ ಅಂತ ಹೇಳಿದ್ರೆ ಒಂದು ತಕ್ಷಣಕ್ಕೆ ಒಂದು ಪ್ರೋಗ್ರಾಮ್ ಬಂದಿದೆ. ಹಾಗಾಗಿ ನಿಮ್ಗೆ ನಾವು ತಿಳಿಸ್ತೀವಿ ಯಾವತ್ತು ಕ್ಲಾಸ್ ಇರುತ್ತೆ ಅಂತೇಳಿ. ನೀವ್ ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಅದೇ ಗ್ರೂಪ್ ಅಲ್ಲಿ ನಿಮ್ಗೆ ಮೆಸೇಜ್ ಬರುತ್ತೆ. ಆಗ ಒಂದ್ ವೇಳೆ ನಿಮ್ಗೆ ಮಾಹಿತಿ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನಾದ್ರೂ ನನ್ಗೆ ಮೆಸೇಜ್ ಮಾಡ್ಬೋದು, ಅಥವಾ ಗ್ರೂಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದೀವಿ. ಓಕೆ, ಏನಾದ್ರು ಡೌಟ್ಸ್ ಇದ್ರೆ ನೀವು ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ಬೋದು, ಇಲ್ಲ ಪರ್ಸನಲ್ ಮೆಸೇಜ್ ಹಾಕಿ ಇದ್ರ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ರೇಖಿ ನಮ್ಮೆಲ್ಲರ ತಾಯಿಯಾಗಿದೆ, ಮಾತೃಶಕ್ತಿಯಾಗಿದೆ. ಆ ಮಾತೃಶಕ್ತಿಗೆ ಒಂದು ರೇಖಿ ಶಕ್ತಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ, ಅದ್ರ ಜೊತೆಗೆ ಶ್ರೀದೇವಿ ಅಮ್ಮನ್ಗೆ, ಎಲ್ಲ ಗ್ರ್ಯಾಂಡ್ ಮಾಸ್ಟರ್ಸಿಗೂ, ರೇಖಿ ಗ್ರ್ಯಾಂಡ್ ಮಾಸ್ಟರ್ಸ್ಗೂ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಇವತ್ತಿನ ಸೆಷನ್ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಕೆ, ಮುಂದಿನ ಸೆಕೆಂಡ್ ಲೆವೆಲ್ ಸೆಷನ್ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ ನಿಮ್ಗೆ ದೀಕ್ಷೆ ಕೂಡ ಇರುತ್ತೆ, ಫಸ್ಟ್ ಲೆವೆಲ್ ರೇಖಿಯ ದೀಕ್ಷೆ ಕೂಡ ಇರುತ್ತೆ. ಅದು ಯಾವತ್ತಿರುತ್ತೆ ಅಂತ ನಾವು ಖಂಡಿತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಗ್ರೂಪ್ ಅಲ್ಲಿ ಎಲ್ಲರೂ ಇರಿ, ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಏನು ಅಂತ ಹೇಳಿದ್ರೆ ಮುಂದಿನ ಎಲ್ಲಾ ಕ್ಲಾಸ್ಗಳಲ್ಲಿ ನೀವು ಭಾಗವಹಿಸ್ರಿ. ಅದ್ರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ, ನಿಮ್ಗೆ ಆಕ್ಟಿವಿಟೀಸ್ ಕೂಡ ಇರುತ್ತೆ, ಏನೇನ್ ತಗೊಳ್ಬೇಕು ಅಂತೇಳಿ. ಇವತ್ತು ಹೇಗೆ ನೀರು ದೀಪದ ಬಗ್ಗೆ ಇತ್ತಲ್ಲ, ಯಾವಾಗ್ಲೂ ಮೆಡಿಟೇಷನ್ ಮಾಡುವಾಗ ನೆನ್ಪಿಟ್ಕೊಳ್ಳಿ, ಯಾವ್ದೇ ನೀವು ಸ್ಪಿರಿಚುವಲ್ ಕ್ಲಾಸಸ್ ಅಟೆಂಡ್ ಮಾಡ್ತೀರಿ ಅಂದ್ರೆ ಯಾವಾಗ್ಲೂ ಒಂದ್ ಗ್ಲಾಸ್ ನೀರು ಮತ್ತೆ ದೀಪ ಹಚ್ಚಿಟ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂದ್ರೆ ಅಗ್ನಿ ತತ್ವ ಜಾಗೃತ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಜಲತತ್ವ ಕೂಡ ನಮ್ಗೆ ಬಹಳ ಮುಖ್ಯವಾಗಿರುತ್ತೆ. ನಿಮ್ ನೆನ್ಪಿರ್ಲಿ, ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಏನ್ ಕೊಡ್ತಾರೆ? ತೀರ್ಥ ಕೊಡ್ತಾರೆ ಅಲ್ವಾ? ಮತ್ತೇನ್ ಕೊಡ್ತಾರೆ? ಆರತಿಯನ್ನ ಕೊಡ್ತಾರೆ. ಇಲ್ಲಿ ಈ 2 ಚಕ್ರ ನಮ್ಗೆ ಎಷ್ಟು ಜಾಗೃತ ಆಗುತ್ತೋ ಅಷ್ಟು ಎನರ್ಜಿ ನಮ್ಮಲ್ಲಿ ಬೇಕಾಗ್ತದೆ. ಯಾಕೆಂದ್ರೆ ನಾವು ನಡೀತಾ ಇರ್ತೀವಿ, ಓಡಾಡ್ತಿರ್ತೀವಿ, ಎಲ್ಲೆಲ್ಲೋ ಓಡಾಡ್ತಿರ್ತೀವಿ, ಸುತ್ತಾಡ್ತಿರ್ತೀವಿ. ಈ ಎನ್ವೈರ್ಮೆಂಟ್ ಅಲ್ಲಿ ಹೆಂಗೆ ಅಂದ್ರೆ ಪಾಸಿಟಿವ್ ಎನರ್ಜಿ ಹೇಗಿರುತ್ತೋ ನೆಗೆಟಿವ್ ಎನರ್ಜಿನೂ ಕೂಡ ಫ್ಲೋ ಆಗ್ತಾ ಇರುತ್ತೆ. ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ, ಟೆನ್ಷನ್ ಆಗ್ತಿರ್ತೇವೆ. ಬೆಳಗ್ಗೆ ಎಲ್ಲ ಚೆನ್ನಾಗಿ ಇರ್ತೀವಿ, ಮನೇಲಿ ಪೂಜೆ ಗೀಜೆ ಮಾಡಿ ಒಳ್ಳೆ ಫೀಲ್ ಮಾಡ್ಕೊಂಡು ಹೋಗಿರ್ತೀವಿ. ಆಫೀಸಿಂದ ಹೊರಗಡೆಯಿಂದ ಮನೆಗ್ ಬಂದ್ವಿ ಅಂದ್ರೆ ಮುಗಿದು ಹೋಗುತ್ತೆ, ಫುಲ್ ತಲೆನೋವು ಬಂದಿರುತ್ತೆ. ಆಫೀಸಲ್ಲಿ ಅಂತ ಏನ್ ಕೆಲಸ ಇರೋದಿಲ್ಲ, ಆದ್ರೆ ಅದೆಲ್ಲ ವೈಬ್ರೇಷನ್ ತಗೊಂಡ್ ಮನೆಗ್ ಬಂದಿರ್ತೀವಲ್ಲ, ಸಾಕಪ್ಪ ಅನ್ಸಿರುತ್ತೆ. ಮಕ್ಳು ಮಾತಾಡ್ಸಂಗಿಲ್ಲ, ಅವ್ರ ಮನೆಯವರು ಮಾತಾಡ್ಸಂಗಿಲ್ಲ, ಕಿರಿಕಿರಿ ಮಾಡೋದು, ಸಿಟ್ ಮಾಡೋದು. ಯಾಕೆ ಹಿಂಗ್ ಮಾಡ್ತೀವಿ ಅಂದ್ರೆ ಅಲ್ಲಿ ಇದೆಲ್ಲ ವೈಬ್ರೇಷನ್ ಹೊತ್ಕೊಂಡ್ ಬಂದಿರ್ತೀವಿ ಮನೆಗೆ. ಹಾಗಾಗಿ ಹೇಳೋದೇನು ಅಂತ ಹೇಳಿದ್ರೆ ಯಾವಾಗ್ಲೂ ಮೆಡಿಟೇಷನ್ ಸ್ವಲ್ಪ ಪ್ರಾಕ್ಟೀಸ್ ಇಟ್ಕೊಳ್ಳಿ. ಜೊತೆಗೆ ಇವತ್ತೆಲ್ಲ ಏನ್ ಮೆಡಿಟೇಷನ್ ಕ್ಲಾಸ್ ಅಲ್ಲಿ ನೀವು ನೀರ್ ಇಟ್ಕೊಂಡಿದ್ರಲ್ಲ, ನಾವ್ ಏನು ಹೇಳ್ದೆ ಇದ್ರು ಆ ನೀರ್ ಏನ್ ಮಾಡಿರುತ್ತೆ ಅಂದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಪಾಸಿಟಿವ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಆ ನೀರನ್ನ ಎಲ್ರು ಕುಡೀರಿ. ನಿಮ್ಮನೇಲಿ ನೀರಿನ ಪಾತ್ರೆ ಇದೆ ಅಂದ್ರೆ ಅದಕ್ಕೆ ಹಾಕ್ಬಿಡಿ, ಎಲ್ರು ಕೂಡ ಕುಡಿತಾರೆ. ತಗೊಳ್ರಿ ಅಂತ ಹೇಳಿ ಕೊಡಕ್ ಹೋದ್ರೆ ಅವ್ರು ಏನ್ ಅಲ್ಲಿ ಕುತ್ಕೊಂಡ್ ಮೆಡಿಟೇಷನ್ ಮಾಡ್ಕೊಂಡಿ ಅಂತೇಳಿ ಅವ್ರು ನೆಗೆಟಿವ್ ಏನಾದ್ರು ಫೀಲ್ ಇಂದ ಅದು ಕುಡಿದ್ರು ಅಂದ್ರೆ ನಂಗೆ ಹೊಟ್ಟೆ ನೋವಾಯ್ತು, ತಲೆನೋವಾಯ್ತು ನೀ ಕೊಟ್ ನೀರ್ ಮೇಲೆ ಅಂತ ಅನ್ಸುತ್ತೆ. ಏನೇ ಆಗ್ಲಿ, ಈಗ ದೇವ್ರ ತೀರ್ಥ ಇಸ್ಕೊಳ್ಬೇಕಾದ್ರೆ ನಂಗೆ ಹೊಟ್ಟೆ ನೋಯುತ್ತೆ, ಶೀತ ಆಗುತ್ತೆ ಅನ್ನಲ್ಲ. ಏನ್ ಮಾಡ್ತೀವಿ? ಭಕ್ತಿ ಭಾವದಿಂದ ಇಸ್ಕೋತೀವಿ, ಅದು ಅಷ್ಟೇ ನಮ್ಗೆ ಏನ್ ಮಾಡುತ್ತೆ? ಪಾಸಿಟಿವ್ ಎನರ್ಜಿಯನ್ನ ಕೊಡುತ್ತೆ. ಹಾಗಾಗಿ ನೀವ್ ಈ ರೀತಿಯನ್ನ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಮುಂದಿನ ಕ್ಲಾಸಿಗೆ ನೀವೆಲ್ಲರೂ ರೆಡಿ ಆಗಿರಿ.
ಮಿಸ್ ಮಾಡ್ಕೊಳ್ದೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಕ್ಲಾಸಿನ ರೆಕಾರ್ಡಿಂಗ್ ಕೂಡ ಸಿಗುತ್ತೆ ನಿಮ್ಗೆ. ನೀವು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಅವ್ರು ಯಾರು ಇದ್ರೆ ಅವ್ರಿಗೂ ಶೇರ್ ಮಾಡಿ, ಅವರು ಕೂಡ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಅಟೆಂಡ್ ಆಗ್ಬೋದು, ಅವರು ಕೂಡ ಫ್ರೀ ಆಗಿ ಉಚಿತವಾಗಿ ರೇಖಿ ದೀಕ್ಷೆಯನ್ನ ತಗೊಳ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.